ಮುಂಜಾಗ್ರತೆ ಗೊತ್ತಾದರೆ ನಾವು ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡ್ತೀವಿ. 18 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ, 21 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ. ಅಲ್ಲಿ ಮತ್ತೆ ದಂಡ ಮತ್ತು ಶಿಕ್ಷೆ ಎರಡೂ ಇವೆ. ಇವತ್ತು ರಿಸೆಪ್ಷನ್ನು, ನಾಳೆ ಮದುವೆ, ಇವತ್ತು ಸಂಜೆನೇ ಹೋಗಿ ನಿಲ್ಲಿಸಿದ್ವಿ. ಔಟ್ಸೈಡರ್ಸು, ಹೊರನಾಡಿನವರು ತುಂಬ ಜನ ಇದ್ದಾರೆ. ಬಟ್ ಯಾವುದೇ ಭಾಷೆದು ಬರಲಿ, ಯಾವುದೇ ಧರ್ಮದ ಬರಲಿ ತಗೋಬೇಕು ಅಂತ ಪಾಲಿಸಿ ಇದೆ. ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಅಂಗನವಾಡಿಗೆ ಹೋಗಿ ನೋಂದಾಯಿಸ್ಕೊಂಡ್ರು ಕೂಡ ಆ ಅಂಗನವಾಡಿಯಲ್ಲಿ ಸಿಗೋ ಸೌಲಭ್ಯ ಸಿಗುತ್ತೆ. ಸ್ಕೀಮ್ ಇಲ್ದಾಗೂ ಚೆನ್ನಾಗಿದ್ದೀವಲ್ವಾ, ಹೌದು. ಸ್ಕೀಮ್ ಬಂದಾಗೂ ಚೆನ್ನಾಗಿದ್ದೀವಲ್ವಾ, ಬರಲಿ ಒಂದಷ್ಟು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಭರವಸೆ ಇದ್ದರೆ ಸಮಸ್ಯೆಗಳು ಕಡಿಮೆ. ನಮಸ್ತೆ. ಇವತ್ತು ಶೇರ್ ವಿತ್ ಶಮಂತ ಈ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸಿದ್ದರಾಮಣ್ಣ ಇದ್ದಾರೆ. ಈ ಡಾಕ್ಟರ್ ಏನಂತ ಹೇಳಿದ್ರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಬೆಂಗಳೂರು ನಗರದ ಇನ್ಚಾರ್ಜ್ ಆಗಿದ್ದಾರೆ. ಇವತ್ತು ಯಾಕೆ ನಮಗೆ ಇವರು ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಇವತ್ತಿನ ದಿನ 1-1.5 ವರ್ಷದಿಂದ ಸಾಮಾನ್ಯವಾಗಿ ತುಂಬ ನಮಗೆ ಸ್ಕೀಮ್ಸ್ ಬಂದಿವೆ, ಫ್ರೀಬೀಸ್ ಬಂದಿದೆ. ಅದರಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಒಂದು. ಅದ್ರ ಜೊತೆಗೆ ಮತ್ತು ಎಕ್ಸಿಸ್ಟಿಂಗ್ ಸ್ಕೀಮ್ಗಳು ಅಂತ ತಗೋತು ಅಂತ ಹೇಳಿದ್ರೆ, ಮಡಿಲು ಆಗಬಹುದು, ಮಾಸಾಶನ ಆಗ್ಬೋದು, ಹಿರಿಯ ನಾಗರಿಕರದ ಆರೋಗ್ಯ ಆಗಬಹುದು, ಈ ಥರದ್ದು, ಮತ್ತು ಬೇಟಿ ಬಚಾವ್, ಈ ಥರದ್ದು 10 ಹಲವು ಸ್ಕೀಮ್ಗಳಿವೆ. ಇದಿಷ್ಟು ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು. ಇದನ್ನು ನಾನು ನೀವು ಬಳಸ್ತೀವಿ, ಬೇರೆಯವ್ರಿಗೂ ಹೇಳ್ತೀವಿ. ಆದರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದು ಮಿನಿಸ್ಟರ್ ಆಗಬಹುದು, ಉನ್ನತ ಅಧಿಕಾರಿಗಳಾಗಬಹುದು, ಮತ್ತು ಇವ್ರ ಥರನೇ ಡೆಪ್ಯೂಟಿ ಡೈರೆಕ್ಟರ್ಸ್ ಕೂಡ ಡೈರೆಕ್ಟ್ಲಿ ಜನರ ಜೊತೆಗೆ ಡೀಲ್ ಮಾಡ್ತಾ ಇರ್ತಾರೆ. ನಮಗಿಲ್ಲಿ ಇವತ್ತಿನ ದಿನ ನಮಗೆ ಈ ಪಾಡ್ಕಾಸ್ಟಲ್ಲಿ ತುಂಬ ಮುಖ್ಯ ಅನಿಸಿದ್ದು ಏನಂತ ಹೇಳಿದ್ರೆ, ಯಾವ ರೀತಿ ಜನ ಇವರನ್ನು ಅಪ್ರೋಚ್ ಮಾಡ್ತಾರೆ. ಸ್ಕೀಮ್ಗಳು ಬಂದಂಗೆ ನೀವು ಜನರನ್ನ ಹತ್ರ ನೋಡ್ತಾ ಇರ್ತೀರ. ಅವ್ರಿಗೆ ಬರೋ ಸಮಸ್ಯೆಗಳನ್ನು ಕೇಳ್ತಾರೆ, ಸಂದೇಹಗಳನ್ನು ಕೇಳ್ತಾರೆ. ಹೇಗೆ ನೀವು ಅದನ್ನು ನಿಭಾಯಿಸ್ತೀರಾ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೊಂದು ಗುರುತರವಾಗಿರ್ತಕ್ಕಂಥ, ಪ್ರಮುಖವಾಗಿರ್ತಕ್ಕಂಥ ಮತ್ತು ಮಹತ್ವವಾಗಿರ್ತಕ್ಕಂಥ ಇಲಾಖೆ. ಸುಧಾರಣಾ ಸಂಸ್ಥೆಗಳ ಮೂಲಕ ಇಲಾಖೆ ಆರಂಭವಾಗಿದ್ದು, ಆದರೆ 1975 ಅಕ್ಟೋಬರ್ ತಿಂಗಳು 2ನೇ ತಾರೀಕಿನಂದು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯೊಂದು ಈ ಒಂದು ಯೋಜನೆ ಲಾಂಚ್ ಆಗುತ್ತೆ. ಉದ್ದೇಶ ಇಷ್ಟೇ: ಅಪೌಷ್ಟಿಕತೆಯಿಂದ ಇರ್ತಕ್ಕಂಥ ಮಕ್ಕಳು, ಅಪೌಷ್ಟಿಕತೆ ಇರ್ತಕ್ಕಂಥ ತಾಯಂದಿರು ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಮತ್ತು ಪೌಷ್ಟಿಕತೆಯನ್ನು ಹೆಚ್ಚುಗೊಳಿಸಬೇಕು, ಶಾಲೆ ಬಿಡುವಿಕೆಯನ್ನು ತಡೆಗಟ್ಟಬೇಕು, ಮಕ್ಕಳ ಮಾನಸಿಕ, ದೈಹಿಕ, ಬೌದ್ಧಿಕ ಬೆಳವಣಿಗೆಗೆ ಭದ್ರವಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕಬೇಕು, ಪೌಷ್ಟಿಕತೆ ಮತ್ತು ಆರೋಗ್ಯದ ಬಗ್ಗೆ ಮಕ್ಕಳ ತಾಯಂದಿರಿಗೆ ಶಿಕ್ಷಣವನ್ನು ನೀಡಬೇಕು, ಇತರೆ ಇಲಾಖೆಗಳೊಂದಿಗೆ ಸಮನ್ವಯಗೊಳಿಸಿ ಈ ಯೋಜನೆಯನ್ನು ಯಶಸ್ವಿಗೊಳಿಸಬೇಕು. ಈ ಎಲ್ಲ ಉದ್ದೇಶಗಳಿಂದ ಈ ಯೋಜನೆಯನ್ನು ಜಾರಿ ತರಲಾಗಿತ್ತು. ಬರ್ತಾ ಆರಂಭದ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾತ್ರ ನಡೆಸೋದ್ರ ಮೂಲಕ ಈ ಇಲಾಖೆ ಯೋಜನೆಯನ್ನು ಜಾರಿಗೊಳಿಸ್ತಾ ಇತ್ತು. ಅಂದರೆ ನಾವು ಕಲಿಕೆಯಲ್ಲಿ ಮಕ್ಕಳಿಗೆ ಹಾಡು ಹೇಳೋದ್ರ ಮೂಲಕ, ಆಟ ಆಡೋದ್ರ ಮೂಲಕ, ಮತ್ತು ಕತೆ ಹೇಳೋದ್ರ ಮೂಲಕ, ಸೊ ಈ ಥರದ ಒಂದು ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಇನ್ವಾಲ್ವ್ ಆಗಬೇಕು. ಅದು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಒಂದಷ್ಟು ಬೆಳವಣಿಗೆ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು. ಜೊತೆಗೆ ಮನೆಯಲ್ಲಿ ಸಿಗುವಂಥ ಆಹಾರ ಅತ್ಯಂತ, ಅಂದರೆ ಕುಟುಂಬಗಳಲ್ಲಿ, ಬಡತನದ ಕುಟುಂಬಗಳಿರ್ತಕ್ಕಂಥ ಮಕ್ಕಳು ಒಂದಷ್ಟು ಆಹಾರದ ಕೊರತೆ ಇರುತ್ತೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಾಲ್ಕೊಳ್ಳೋಕ್ಕಂದ್ರೆ ಪೂರಕ ಪೌಷ್ಟಿಕ ಆಹಾರ, ಒಂದು ಸಮತೋಲನವಾಗಿರ್ತಕ್ಕಂಥ ಆಹಾರ ಕೊಡುವಂಥ ಉದ್ದೇಶದಿಂದ ಅದಕ್ಕೂ ಮನೇಲಿ ಕೊಡುವಂತಹ ಆಹಾರಕ್ಕೆ ಸೇರ್ಪಡೆ ಆಗಿ ಮಕ್ಕಳು ಇನ್ನೊಂದಷ್ಟು ಬೆಳವಣಿಗೆಯಿಂದ ಇರ್ಬೋದು, ಆರೋಗ್ಯ ದೃಷ್ಟಿಯಿಂದ ಇಲ್ಲದು ಉತ್ತಮವಾಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಈ ಒಂದು ಯೋಜನೆ ಬಂದಿದ್ದಂಥದ್ದು. ಅದರಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಇರ್ತಕ್ಕಂಥದ್ದು. ಸಹಾಯಕಿ ಮಕ್ಕಳಿಗೆ ಇರ್ತಕ್ಕಂಥ ಪೂರಕ ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿಕೊಡುವಂಥದ್ದು. ಒಂಥರ ಮಗು
ಗರ್ಭದಲ್ಲಿ ಇರೋದ್ರಿಂದ ಹಿಡಿದು ಹೊರಗೆ ಬಂದಮೇಲೆ 6 ವರ್ಷದ ತನಕ ಒಂಥರ ಕೇರ್ ಆಫ್ ಡಿಪಾರ್ಟ್ಮೆಂಟೇ ಆಗಿರುತ್ತದು. ಹೌದು. ಇಂಥ ಟೈಮ್ನಲ್ಲಿ ನೀವು ಬಹಳ ಹತ್ತಿರದಿಂದ ಮಕ್ಕಳನ್ನು ನೋಡ್ತೀರಾ, ತಾಯಿನ ನೋಡ್ತೀರಾ, ಅಂಗನವಾಡಿ ನೋಡ್ತೀರಾ, ಕಾರ್ಯಕರ್ತೆಗಳನ್ನು ನೋಡ್ತೀರಾ. ಈ ಒಂದು ಅನುಭವದಲ್ಲಿ ನಿಮಗೆ ಯಾವ ರೀತಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಬಹುದು ಅನಿಸುತ್ತೆ? ಯಾವ ಥರ ಈಗೊಂದು ಸ್ಕೀಮ್ಗಳು ಜನಕ್ಕೆ ತಲುಪ್ತಾ ಇದೆ ಅನಿಸುತ್ತೆ? ಈಗ 2000ರಲ್ಲಿ ನಮಗೆ ಸ್ತ್ರೀಶಕ್ತಿ ಯೋಜನೆ ಬಂತು. ಹಿಂದೆ ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರ ಸಬಲೀಕರಣ ಆಗಬೇಕು, ಮಹಿಳೆಯರ ಒಂದು ಏಳಿಗೆ ಆಗಬೇಕು, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತೇಳಿ ಚಿಂತನೆ ಇಟ್ಕೊಂಡು ಗುಂಪುಗಳನ್ನು ರಚನೆ ಮಾಡೋದ್ರ ಮೂಲಕ, ಅವರಿಗೆ ತರಬೇತಿ ಕೊಡೋದ್ರ ಮೂಲಕ ಅವರಿಗೆ ಒಂದಷ್ಟು ಬದಲಾವಣೆ ಆಗಲಿ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಬಹುಶಃ ಸ್ತ್ರೀಶಕ್ತಿ ಅಂತಕ್ಕಂಥ ಗುಂಪು ಬಹುಶಃ ಬಾಂಗ್ಲಾದೇಶದಲ್ಲಿ ಇದು 80ರ ದಶಕದಲ್ಲಿ ಬಹಳ ಉತ್ತಮವಾಗಿ ಶುರು ಬಾಂಗ್ಲಾದೇಶ. ಮೈರಾಡ ಅಂತಕ್ಕಂಥ ಒಂದು ಸಂಸ್ಥೆ ಅಲ್ಲಿಗೆ ಹೋಗಿ ಅಧ್ಯಯನ ಮಾಡಿ ಬಂದು, ಮೈರಾಡ ಅಂತಕ್ಕಂಥ ಒಂದು ಸಂಸ್ಥೆ ಈ ಥರ ಸ್ತ್ರೀಶಕ್ತಿ ಅಥವಾ ಗುಂಪುಗಳ ಸೆಲ್ಫ್ ಹೆಲ್ಪ್ ಮಹಿಳಾ ಗುಂಪುಗಳನ್ನು ರಚನೆ ಮಾಡಿ ಆ ಮೂಲಕ ಒಂದಷ್ಟು ಕುಟುಂಬದಲ್ಲಿ ಬದಲಾವಣೆ ಆಯ್ತ ಉದ್ದೇಶ. ಅದನ್ನ ಮನಗಂಡು ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಧ್ಯಯನ ಮಾಡಿ ಇಲ್ಲ ಸರ್ಕಾರದ ಮೂಲಕನೇ ಜಾರಿ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡಿದ್ರು. ಆಗ ಮೋಟಮ್ಮ ಮೇಡಮ್ ಅವರು ಈ ರಾಜ್ಯದ ಸಚಿವರಾಗಿದ್ದರು, ಎಸ್.ಎಂ. ಕೃಷ್ಣ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ಆವಾಗ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ಸಕ್ಸಸ್ ಆದಮೇಲೆ ರಿಪೋರ್ಟ್ ತರಿಸ್ಕೊತಂತೆ, ಯಾವ ರೀತಿ ಕರ್ನಾಟಕ ಒಂದು ಸಕ್ಸಸ್ ಆಗಿದೆ, ಆ ಯಶಸ್ಸು ಮತ್ತು ಆ ರಿಪೋರ್ಟ್ನ ನೋಡಿಕೊಂಡು ಬೇರೆ ಸ್ಟೇಟ್ಸ್ಗೆ ಕೂಡ ಕಳಿಸ್ಕೋತು ಅಂತ ಹೇಳಿದ್ರು. ಮಹಿಳೆಯರ ನಿಜಕ್ಕೂ ಸಾಕಷ್ಟು ಬದಲಾವಣೆಗಳಾದಂಥ ದಿನಮಾನಗಳವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಇದು ಒಂದಲ್ಲ, ಬಹುತೇಕ ಭಾಳಷ್ಟು. ಯಾಕಂದರೆ ಬ್ಯಾಂಕನ್ನೇ ನೋಡಿದಿರೋಂಥ ಮಹಿಳೆ ಬ್ಯಾಂಕ್ ನೋಡುವಂಥ ಅವಕಾಶ ಕಲ್ಪಿಸ್ಕೊಂಡ್ಲು. ಮನೆ ಬಿಟ್ಟು ಬರ್ದಿರೋಂಥ ಮಹಿಳೆ ಬಂದು ಗುಂಪಲ್ಲಿ ಸೇರುವಂಥ ಪ್ರಯತ್ನ ಮಾಡಿದರು. ಆರಂಭ ದಿನಗಳಲ್ಲಿ ಅವರ ಪತಿದೇವರುಗಳು ಅಥವಾ ಅವ್ರ ಮನೆಯವರು ಅದನ್ನು ಇಷ್ಟಪಡ್ತಿರ್ಲಿಲ್ಲ. ಮನೆ ಬಿಟ್ಟು ಹೋಗಬಾರ್ದು ಹೆಣ್ಮಗಳು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅಲ್ಲೇನು ಮಾಡ್ತೀರಿ ಹೋಗಿ ಸಂಘದಲ್ಲಿ 10 ರೂಪಾಯಿ ಕಟ್ಟುವಂಥ ಏನು ಕೆಲಸ ದೊಡ್ಡದಿದೆ ಹಾಗೆ ಹೀಗೆ ಅಂತೆಲ್ಲ ಬೈತಾಯಿದ್ರು. ಅದು 10 ರೂಪಾಯಿ ಒಂದಿನ ದೊಡ್ಡದು ಆಗಿ ಆ ಒಂದು ಸಣ್ಣ ಇಡಿಗಂಟು ಟೈಮ್ನಲ್ಲಿ ನೀವು ಹೆಂಗೆ ಟ್ಯಾಕಲ್ ಮಾಡ್ತಾ ಇದ್ರಿ? ಸಂದರ್ಭದಲ್ಲಿ ಇಲ್ಲ, ಅವ್ರನ್ನ ಬದಲಾವಣೆ ಮನ ಪರಿವರ್ತನೆ ಮಾಡ್ತಿದ್ವಿ. ಯಾವ ರೀತಿ ಮಾಡ್ತಾ ಇದ್ರಿ? ಯಾವ ರೀತಿ ಅಂತಕ್ಕಂಥದ್ದು, ಈಗ ಇಲ್ಲಿ ನಿಮ್ಮ ಮನೆಯವರೊಬ್ಬರೇ ಬಂದು ಇಲ್ಲಿ ಸಂಘದಲ್ಲಿ ಇರಲ್ಲ. ಅದೇ ಥರ 15 ಜನ ಮಹಿಳೆಯರು ಬಂದು ಸಂಘದಲ್ಲಿ ಇರ್ತಾರೆ. ಅವರು ಕೂಡ ಬೇರೆ ಬೇರೆ ಫ್ಯಾಮಿಲಿಯಿಂದ ಬರ್ತಕ್ಕಂಥ ಉದ್ದೇಶ ಒಂದೇ, ಅವರವರ ಸಮಸ್ಯೆಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಆಗುತ್ತೆ. ಒಂದು ಸಾಲವನ್ನು ಹೇಗೆ ತರಬೇಕು ಅಂತಕ್ಕಂಥ ಒಂದು ಚರ್ಚೆ ಆಗುತ್ತೆ. ಬ್ಯಾಂಕ್ನವರು ಮೊದಲಿಗೆ ಇಂಥ ಹೆಣ್ಣುಮಕ್ಳನ್ನ ಆಗಲಿ ಜನರನ್ನಾಗಲಿ ಸೇರಿಸ್ಕೊತಾ ಇರಲಿಲ್ಲ. ಆದರೆ ನಿಮ್ಮ ಕಡೆಯಿಂದ ಶುರು ಆದಮೇಲೆ ಸಂಘ ಮೂಮೆಂಟು ಬ್ಯಾಂಕ್ನವರು ಅವರನ್ನು ಕರೆಸ್ಕೊಳ್ಳೋಕೆ ಶುರು ಮಾಡಿದ್ರು. ಬ್ಯಾಂಕ್ನವ್ರನ್ನ ನೀವು ಹೆಂಗೆ ಕನ್ವಿನ್ಸ್ ಏನಿಲ್ಲ, ಬ್ಯಾಂಕ್ನವ್ರಿಗೆ ಒಂದು ಅರ್ಥ ಆಯಿತು. ನಾವು ಕನಿಷ್ಠ 6 ತಿಂಗಳು ಗುಂಪು ರಚನೆ ಮಾಡಾದಮೇಲೆ ನಾವು ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತಿದ್ದೀವಿ, ವ್ಯಾಲ್ಯೂಷನ್ ಮಾಡಿ. ಅವರು ಸಾಂಕೇತಿಕವಾಗಿ ಸಾಲ ಕೊಡೋರು ಗುಂಪುಗಳಿಗೆ, ಸ್ತ್ರೀಶಕ್ತಿ ಗುಂಪುಗಳಿಗೆ. ಆ ಗುಂಪುಗಳು ಸಾಲವನ್ನು ಮರುಪಾವತಿ ಭಾಳ ಪ್ರಾಮಾಣಿಕವಾಗಿ 100% ಮರುಪಾವತಿ ಆಗ್ತಿತ್ತು. ಅದ್ರ ಬೇಸ್ ಮೇಲೆ ಬ್ಯಾಂಕ್ನವರು ತುಂಬ ಎಷ್ಟೇ ಮಹಿಳೆಯರ ಗುಂಪಿರಲಿ ಮುಂದೆ ಬಂದು ಸಾಲ ಕೊಡೋಕ್ಕೆ ಪ್ರಯತ್ನ ಮಾಡೋದು. ಅವತ್ತಿನ ನನಗೆ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾವೇ ಆ ಸ್ತ್ರೀಶಕ್ತಿ ಗುಂಪುಗಳಿಗೆ 70 ಕೋಟಿ ಸಾಲವನ್ನು ಕೊಡಿಸಿದೆ. ಇಂಡಿವಿಜುವಲ್ ಆಗಿ 840 ಸ್ತ್ರೀಶಕ್ತಿ ಗುಂಪುಗಳಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ. ಅಷ್ಟು ಗುಂಪುಗಳಿಗೆ ಸೇರಿ 70 ಕೋಟಿ ಸಾಲವನ್ನು ಕೊಡಿಸಿದೆ. ಭಾಳಷ್ಟು ಸುಧಾರಣೆ ಆಯಿತು, ಬದಲಾವಣೆ ಆಯಿತು. ಓಕೆ, ನೀವು 70 ಕೋಟಿ ಸಾಲ ತೆಗೆಸಿಕೊಟ್ರಲ್ಲ, ಅವ್ರು ಅದನ್ನು ಸಣ್ಣ ಸಣ್ಣ ವ್ಯಾಪಾರಕ್ಕೆ ಅದಕ್ಕೆ ಯೂಸ್. ಸಾಮಾನ್ಯವಾಗಿ ಹೆಣ್ಮಕ್ಳು ಜಾಸ್ತಿ ಯಾವ ಥರ ವ್ಯಾಪಾರದಲ್ಲಿ ಅವರು ಒಂದೇ ಥರ ಅಂತಲ್ಲ, ಕೆಲವರು ಹಸು ಇದನ್ನ ಸಾಕ್ಲಿಕ್ಕೆ ಇದು ಮಾಡಿದ್ದಾರೆ, ಕೆಲವರು ಸಾರಿ ವ್ಯಾಪಾರ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ, ಕೆಲವು ದಿನಸಿ ವ್ಯಾಪಾರ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ. ಒಂದೇ ಥರದ ಇದೆ ಅಂತಲ್ಲ, ಅವರಿಗೆ ಕುಲಕಸಬುಗಳು ಆಗಿರೋಂಥದಕ್ಕೂ ಉತ್ತೇಜನ ಆಗ್ತಕ್ಕಂಥದ್ದು ಕೆಲವಿದೆ. ಕೆಲವರು ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕುವಂಥದಕ್ಕೂ ಬೆಳೆಸ್ಕೊಂಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅನೇಕ ಸಂದರ್ಭದಲ್ಲಿ ಈಗ ಟೈಲರಿಂಗಿಗೆ ಅನುಕೂಲ ಆಗಿದೆ. ಟೈಲರಿಂಗ್ ಮಿಷಿನ್ ತಂದಿಟ್ಕೊಂಡು ಬಟ್ಟೆ ಹೊಲಿಯುವಂಥದ್ದು, ಅದಲ್ಲದೆ ಮಕ್ಕಳಿಗೆ ಅದರಿಂದ ಫೀಸ್ ಕಟ್ಟುವಂಥದ್ದು ಆಗಿದೆ. ಬೇರೆ ಬೇರೆ ನಾನಾ ಕಾರಣದ. ಒಬ್ಬ ಶಾಂತಮ್ಮ ಅಂತೇಳಿ ಮಹಿಳೆ, ಅಂದರೆ ಎಮ್ಮೆ ಮತ್ತು ದನ ಕಾಯುವಂಥ ಮೇಯಿಸುವಂಥ ಮಹಿಳೆ ಆ ದಿನದಲ್ಲಿ ಸ್ತ್ರೀಶಕ್ತಿ ಗುಂಪಲ್ಲಿದ್ದರು.
ಗುಂಪಲ್ಲೂ ಹೋಗಿ ನಾವು ಚರ್ಚೆ ಮಾಡಿ ಮಾತಾಡುವಾಗ ಅವರು ದಲಿತ ವರ್ಗದ ಹೆಣ್ಮಗಳಾಗಿದ್ದರಿಂದ ಅಲ್ಲಿ ಒಂದು ಜಿಲ್ಲಾ ಪಂಚಾಯತಿಗೆ ಮೀಸಲು ಬಂತು. ನಿಂತ್ಕೊಳ್ತೀರಾ ಅಂತ ಹೇಳಿದಾಗ ಕೊನೆಗೆ ಎಲ್ಲರೂ ಸೇರಿ ಅವ್ರನ್ನ ನಿಲ್ಲಿಸಿ ಆಯ್ಕೆ ಆದರು. ಮತ್ತೆ ಅಲ್ಲಿ ಚರ್ಚೆ ಮಾಡುವಾಗ ಮತ್ತೆ ಗುಂಪಿನ ಥರನೇ ಇರ್ತಿದ್ರು. ಕೊನೆಗೆ ಒಂದು ದಿವಸ ಅವರಿಗೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದರು. ಶಾಂತಮ್ಮ. ಇವತ್ತು ನಮ್ಮ ಕಣ್ಮುಂದರಿಗಿದೆ. ಅದು ಒಂದು ಬಹುದೊಡ್ಡ ಬದಲಾವಣೆ. ಏಕೆಂದರೆ ಒಬ್ಬ ಗುಂಪಲ್ಲಿದ್ದಂಥ ಮಹಿಳೆ ಜಿಲ್ಲಾ ಅಧ್ಯಕ್ಷರಾಗ್ತಾರೆ. 8 ತಾಲೂಕಿಗೆ ಅಧ್ಯಕ್ಷರಾಗಿದ್ದರು ಅವರು. ಅದು ಎಷ್ಟೊಂದು ಒಂದು ಉದಾಹರಣೆ ಅನ್ನತಕ್ಕಂಥ ಅಂಥದ್ದು ಭಾಳಷ್ಟು ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು, ಸದಸ್ಯರಾದರು. ಆರ್ಥಿಕವಾಗಿ ಸಾಲ ತಂದು ಬೇರೆ ಅವರ ಯೋಜನೆಗಳಲ್ಲಿ ಬೇರೆ ಇದರಲ್ಲಿ ಅವ್ರ ತಂದೆ ಆಗಿರ್ತಕ್ಕಂಥ ಒಂದು ಇದನ್ನು ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಂಡು ಅವರು ಕುಟುಂಬವನ್ನು ಆರ್ಥಿಕವಾಗಿ ಸದೃಢಗೊಳಿಸುವಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅವರು ಬದಲಾವಣೆ ಆದರು. ಜೊತೆಗೆ ನಿಮ್ಮ ಸಂಘ ಮೀಟಿಂಗಲ್ಲಿ ಹಣ ಉಳಿತಾಯ ಅದ್ರ ಜೊತೆಗೇನೆ ಯಾವುದಾದ್ರೂ ಒಂದು ಸಾಮಾಜಿಕ ವಿಷಯನೂ ತೆಗೆದುಕೊಂಡು ನೀವು ಮಾತಾಡ್ತೀರಾ ಅಲ್ವಾ? ಅಲ್ಲ, ಅಲ್ಲಿ ಒಂದು ಮೊದಲನೇ ಪ್ರಯಾರಿಟಿ ಬಂದು ಈ ಉಳಿತಾಯ ಮಾಡುವಂತಿತ್ತು. ಉಳಿತಾಯ ಮಾಡಾದ್ಮೇಲೆ ಯಾರಿಗೆ ಸಾಲ ಕೊಡಬೇಕು ಅಂತಕ್ಕಂಥ ಚರ್ಚೆ ಆಗ್ತಿತ್ತು. ಯಾರು ಅರ್ಹರಿರ್ತಾರೆ, ಯಾರು ಮುಂದೆ ಬರ್ತಾರೆ ಅವ್ರಿಗೆ ಕೊಡುವಂತಿತ್ತು. ಅದ್ರ ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಒಂದಷ್ಟು ಮೂಢನಂಬಿಕೆಗಳ ಬಗ್ಗೆ, ಆಮೇಲೆ ಅಲ್ಲಿರ್ತಕ್ಕಂಥದ್ದು ಯಾವ್ದಾದ್ರು ಸಮಸ್ಯೆಗಳ ಬಗ್ಗೆ, ಪರಿಸರದ ಬಗ್ಗೆ, ಅಥವಾ ಅದು ಯಾವುದೋ ಒಂದು ಕುಟುಂಬದಲ್ಲಿ ತುಂಬ ಕಿರುಕುಳ ಕೊಡುವಂಥದ್ದು ಇರುತ್ತೆ. ಗಂಡ ಹೊಡಿತಾ ಇರ್ತಾನೆ, ಕುಡಿದು ಬಂದು ಹೊಡಿತಾ ಇರ್ತಾನೆ, ಅಥವಾ ಇನ್ನೇನೋ ಸಮಸ್ಯೆ ಇರುತ್ತೆ. ಬೇರೆ ಎಲ್ಲವನ್ನು ಕೆಲವು ವೈಯಕ್ತಿಕವಾಗಿರ್ತಕ್ಕಂಥ ಮಹಿಳಾ ಸಮಸ್ಯೆಗಳನ್ನೂ ಕೂಡ ಚರ್ಚೆ ಮಾಡಿದೆ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಚರ್ಚೆ ಮಾಡಲಿಕ್ಕೆ ಅದೊಂದು ವೇದಿಕೆ ಆಗ್ತಾ ಇತ್ತು. ಹೌದು, ಇದು ಕೇಳೋಕ್ಕೇನೋ ಇವಾಗ ಚೆನ್ನಾಗಿರುತ್ತೆ. ಆವಾಗ ಅಕ್ಷರತೆ ಕಡಿಮೆ ಇತ್ತು. ಹೇಗೆ ಈ ಹೆಣ್ಣುಮಕ್ಕಳು ಬ್ಯಾಂಕ್ ಜೊತೆಗೆ ಡೀಲ್ ಮಾಡ್ತಾ ಇದ್ರು? ಸಂಘದ ಏನೆಲ್ಲ ಬಯಲಾದಿರುತ್ತೆ, ಚಟುವಟಿಕೆಗಳಿರುತ್ತೆ, ಅದ್ರ ಬಗ್ಗೆ ಮಾರ್ಗದರ್ಶನ ಮಾಡೋರು. ಆ ನಂತರ ಅವರು ಬ್ಯಾಂಕಲ್ಲಿ ಹೋಗಿ ಸಂಪರ್ಕ ಮಾಡಿ ಒಂದಷ್ಟು ಅಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ, ನಾವು ಹೇಗೆ ಪಡ್ಕೋಬೋದು, ಹೇಗೆ ಪಡ್ಕೊಂಡಿದ್ದನ್ನು ನಾವು ಬೇಗ ಆ ಕಂತುಗಳು ನಿಯಮಗಳ ಮೂಲಕ ವಾಪಸ್ ಮರುಪಾವತಿ ಮಾಡಿ ಮತ್ತೆ ತಿರ್ಗಿ ಏನೂ ಇಲ್ಲ ಕ್ಲಿಯರ್ ಮಾಡಿ ಮತ್ತೊಂದು ಸರಿ ಲೋನ್ ತೊಗೊಳ್ಳುವಂಥ ಅವರಿಗೆ ಹೆಣ್ಣುಮಕ್ಳಿಗೆ ವಿಶೇಷವಾಗಿ ಒಂದು ಸೂಕ್ಷ್ಮತೆ ಇರುತ್ತೆ, ಒಂದು ಬದ್ಧತೆ ಇರುತ್ತೆ. ಅವರಿಗೆ ಏನಾದರೂ ಸಾಲ ತೊಗೊಂಡ್ರೆ ತೀರಿಸ್ಬೇಕು ಅಂತಕ್ಕಂಥ ಒಂದು ಬದ್ಧತೆ ಇರುತ್ತೆ. ಪುರುಷರಿಗೆ ಹಾಗಲ್ಲ, ಅಯ್ಯೋ ನೋಡೋಣ ಬಿಡಿ ಬ್ಯಾಂಕಲ್ಲಿ ತಾನೆ ಹಾಗೆ ಏನು. ಆದರೆ ಇವ್ರಿಗೆ ಆ ಥರ ಮನೋಭಾವನೆ ಬರಲಿಲ್ಲ. ಹಾಗಾಗಿ ಮಹಿಳಾ ಗುಂಪುಗಳು ತುಂಬ ಯಶಸ್ವಿ ಆದವು. ಇವಾಗ ಈ ಯಶಸ್ಸಿನ ಹಿಂದೆ ಒಂದು ಮನೆ ಮತ್ತು ಪುರುಷರು ಕೂಡ ಇದ್ದೇ ಇರ್ತಾರೆ. ಅಲ್ಲಿಂದ ಅಂಥದ್ದೇನು ರೆಸಿಸ್ಟೆನ್ಸ್ ಬಂದಿಲ್ಲ ಅಂತ ಅನ್ಕೋತೀವಿ. ಬರುವಂಥ ಆರಂಭ ದಿನಗಳಲ್ಲಿ ಹೋಗ್ತಾ ಅವರು ಕೂಡ ಸಮಾಜಮುಖಿ ಆದರು. ಹೌದು, ಎಲ್ಲ ಹೆಣ್ಮಕ್ಳು ಹೋಗ್ತಾರೆ, ನಮ್ಮ ಹೆಣ್ಮಕ್ಳು ಹೋಗಿಬಿಡಲಿ ಬಿಡಿ, ಒಂದಷ್ಟು ಒಳ್ಳೆ ವಿಚಾರಗಳನ್ನೇ ತಿಳ್ಕೊಂಡು ಬರ್ತಾರೆ ಅಂತ. ತೀರಾ ಆ ಥರ ಸಣ್ಣ ಪುಟ್ಟ ಘಟನೆಗಳ ಹಾಗೆ ಹೆಚ್ಚು ಕಡಿಮೆ ಆದರೆ ಅವರು ಸಂಘದಿಂದ ದೂರ ಉಳಿದಿರೋರು ಇದ್ದಾರೆ. ಆದರೆ ಅದು ಹೋಗ್ತಾ ಆರಂಭದ ದಿನಗಳಿದ್ದು ಬದಲಾವಣೆ ಆಯಿತು, ತಿಳಿ ಆಯಿತು ಆ ವಿಚಾರದಲ್ಲಿ. ಓಕೆ, ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಕರ್ನಾಟಕದಲ್ಲಿ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಸಾಕಷ್ಟು ನಾವು ಮುಂದೆ ಇದ್ದೀವಿ. ಅಷ್ಟಾಗಿ ಕೂಡ ಬಾಲ್ಯ ವಿವಾಹ ನಮ್ಮಲ್ಲಿ ಯಾತಕ್ಕೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ? ಅಲ್ಲ, ಬಾಲ್ಯ ವಿವಾಹ ಜಾಸ್ತಿ ಆಗ್ತಕ್ಕಂಥದ್ದು ಅಂತಂದರೆ ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮೊದಲು ಅರಿವು ನಮ್ಮಿಂದನೇ ಆಗಬೇಕು. ಯಾವುದು ಸರ್ಕಾರ ಬಂದು ಎಚ್ಚರಿಸುತ್ತೆ, ಕಾನೂನಿದೆ ಅಂತಕ್ಕಂಥದ್ದೆಲ್ಲ. ಬಾಲ್ಯ ವಿವಾಹಗಳ ತಡೆಗಟ್ಟಕ್ಕೆ ಕಾಯ್ದೆ ಬಂದಿದೆ 2005ರಲ್ಲಿ. ಅದಕ್ಕಿಂತ ಮುಂಚೆ ಜಾಸ್ತಿ ಇದ್ದಂಥ ಪ್ರಕರಣಗಳು ಕಡಿಮೆ ಆದರೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಇವತ್ತಿಗೂ ಇವೆ. ಹಾಗಾಗಿ ತಂದೆ ತಾಯಿಗಳಿಗೆ ಅಕ್ಷರಾಭ್ಯಾಸದ ಕೊರತೆ. ಸಂದರ್ಭದಲ್ಲಿ ನೀವು ಹೆಂಗೆ ಕೆಲಸ ಮಾಡ್ತೀರಾ, ಹೆಂಗೆ ತಡೆಗಟ್ತೀರಾ? ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಚೈಲ್ಡ್ ಮ್ಯಾರೇಜಸ್ನ ನೀವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀರಾ. ಅದು ಎಲ್ಲ ಕಡೆಯಿಂದನೂ ಭೇಷ್ ಅನ್ನಿಸ್ಕೊಂಡಿದೆ, ಒಂದು ರೋಲ್ ಮಾಡಿ. ನಮ್ಮಲ್ಲಿ ಚೈಲ್ಡ್ ಹೆಲ್ಪ್ ಲೈನ್ ಅಂತ ಇದೆ, ಆ ಮೂಲಕ ಕೂಡ 1098 ಹೆಲ್ಪ್ ಲೈನ್ ಇದೆ. ಆ ಮೂಲಕ ಕೆಲವು ಮಾಹಿತಿ ಬರ್ತಾ ಇದ್ದು. ಆಮೇಲೆ ಈ ಸಂದರ್ಭದಲ್ಲಿ ನಿಮಗೆ ಮರೆಯಲಾಗದೇ ಇರುವಂಥದ್ದು ಯಾವುದಾದ್ರೂ ಒಂದು ಘಟನೆ ಜ್ಞಾಪಕ ಇದೆಯಾ? ಯಾವುದಾದ್ರೂ ಅಲ್ಲ, ಘಟನೆಗಳು ಸಾಕಷ್ಟಿವೆ. ಬಟ್ ಆಗೋಗುವಂಥ ಸಂದರ್ಭದಲ್ಲಿ ಆಗುವಂಥ ವೇದನೆ ಇದೆಯಲ್ಲ, ಅದು ಕಷ್ಟ. ಮುಂಜಾಗ್ರತೆ ಗೊತ್ತಾದರೆ ನಾವು ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡ್ತೀವಿ. 18 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ, 21 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ. ಅಲ್ಲಿ ಮತ್ತು ದಂಡ ಮತ್ತು ಶಿಕ್ಷೆ ಎರಡೂ ಇವೆ.
ಓಕೆ. ಹಾಗಾಗಿ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಮದುವೆ ಫಿಕ್ಸ್ ಆಗಿ ಎಲ್ಲ ಆಗೋದ್ಮೇಲೆ ಅನೇಕ ಮದುವೆಗಳನ್ನು ತಡೆದಿರೋಂಥ ಉದಾಹರಣೆ ಇದೆ. ಯಾಕೆ ಇದು ಇದು ಆ, ತುಂಬಾ ಟ್ರಿಕಿ. ಇನ್ನು 6 ತಿಂಗಳು ಕಡಿಮೆ ಇದೆ 18 ವರ್ಷಕ್ಕೆ, 3 ತಿಂಗಳು ಕಡಿಮೆ ಇದೆ, ಬೇರೆ ಬೇರೆ ಕಾರಣಕ್ಕೆ ಅವರೆಲ್ಲೋ ಪ್ರೀತಿಸಿರ್ತಾರೆ, ಇಷ್ಟಪಟ್ಟಿರ್ತಾರೆ, ತಂದೆ ತಾಯಿಗೆ ಗೊತ್ತಿರಲ್ಲ. ಆಮೇಲೆ ಗೊತ್ತಾಗುತ್ತೆ, ತಂದೆ ತಾಯಿಗರು ಆತಂಕ ಪಡ್ತಾರೆ, ಯಾರನ್ನೋ ಒಬ್ಬರನ್ನ ಮತ್ತೆ ತಿರ್ಗಾ ಸಂಬಂಧಿಕರನ್ನ ಗುರುತಿಸಿ ಮದುವೆ ಮಾಡ್ತಾರೆ. ಅದನ್ನು ಇಷ್ಟಪಟ್ಟಿರೋ ಹುಡುಗನಿಗೆ ಇವ್ರು ಯಾವುದೋ ಒಂದು ಕಮ್ಯುನಿಕೇಟ್ ಮಾಡ್ತಾರೆ, ಅದನ್ನು ನಮಗೆ ಈ ಹೆಲ್ಪ್ಲೈನ್ ಮೂಲಕ ಬರುತ್ತೆ. ಆಗ ಅಥವಾ ಬೇರೆ ಯಾವುದೋ ಸಮಯ ಇದು ಫೋನ್ ಬರುತ್ತೆ, ತಡೆಗಟ್ಟಬೇಕಾಗತ್ತೆ. ನಿಮ್ಗೆ ಫೋನ್ ಬಂದಾಗ ಯಾವ ರೀತಿ ಆಕ್ಷನ್ ಏನಿಲ್ಲ. ಪ್ರೊಸೀಜರ್ ಏನು? ಪ್ರೊಸೀಜರ್ ಏನಿಲ್ಲ, ಶಿಕ್ಷಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಮತ್ತು ನಮ್ಮ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ, ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳು ಪ್ರಧಾನವಾಗಿರ್ತಕ್ಕಂಥದ್ದು. ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಬಾಲ್ಯ ವಿವಾಹ ತಡೆಗಟ್ಟುವ ಅಧಿಕಾರಿಯೇ ಅಂತಕ್ಕಂಥದ್ದು ಒಂದು ಆದೇಶ ಇದೆ. ಆದರೆ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಮ್ಮ ಇಲಾಖೆಗೆ ಬರುತ್ತೆ, ಸಂಬಂಧಪಟ್ಟಂಥ ನಾವು ಸಿಬ್ಬಂದಿಗಳು ಅಧಿಕಾರಿಗಳು ಹೋಗ್ತೀವಿ. ಆದರೆ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ರೈಟಿಂಗಲ್ಲಿ ಕೊಡ್ತೀವಿ, ಇಂಥ ದಿವಸ ಹಿಂಗೆ ಮದುವೆ ಆಗ್ತಾಯಿದೆ, ಅದು ತಡೆಗಟ್ಟಬೇಕು, ಅದಕ್ಕೆ ಈ ಕಾಯ್ದೆ ಹಿಂಗೆ ಉಲ್ಲಂಘನೆ ಆಗುತ್ತೆ, ನಮಗೆ ಸಹಕಾರ ಕೊಡಿ, ತಾವು ಬನ್ನಿ ಅಂತೇಳಿ ಅವ್ರ ಜೊತೆಗೆ ಹೋಗಿ ಅಂದ್ರೆ ನೀವು ಲೆಟರ್ ಕೊಡೋದು ಇದೆ. ಹೌದೌದು. ಇಲ್ಲಾಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಮಗೊಂದು ಮಾಹಿತಿ ಬಂದಿರುತ್ತೆ, ಅದರ ಆಧಾರದ ಮೇಲೆ ಹೋಗಿ ಅಲ್ಲಿ ತಡೆಗಟ್ಟುವಂಥ ಪ್ರಕ್ರಿಯೆ ಆಗೋವರೆಗೂ ಕೂಡ ಒಂದೊಂದು ಸರಿ FIR ಆಗುತ್ತೆ, ಒಂದೊಂದು ಸಾರಿ ಇಲ್ಲ ನಾವು 18 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ಕೊಳ್ತೀವಿ ಅಂತ ಅವರೇ ಮುಚ್ಚಳಿಕೆ ಬರ್ಕೊಡ್ತಾರೆ. ಇವೆಲ್ಲವನ್ನೂ ಇದ್ದರೂ ಕೂಡ ಮನುಷ್ಯನು ದಂಡ ಕಟ್ಟೋರು ಇರ್ತಾರೆ, ಶಿಕ್ಷೆ. ಆದರೆ ಭಯ ಅನ್ನೋದು ಬರಬೇಕು. ಕಾನೂನನ್ನು ನಾವು ಮೀರಬಾರ್ದು, ಕಾನೂನನ್ನು ಉಲ್ಲಂಘಿಸಲೇಬಾರ್ದು ಅಂತಕ್ಕಂಥ ಅರಿವು ಬಂದಾಗ ಮಾತ್ರ ಇದನ್ನು ನೀವು ತಡೆಗಟ್ಟಬಹುದು. ಸಾಕಷ್ಟು ಅರಿವು ಕಾರ್ಯಕ್ರಮಗಳು ಮಾಡ್ತಾ ಅರಿವು ಮತ್ತು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ತಂದೆ ತಾಯಿಗಳಿಗೆ ಪ್ರಮುಖವಾಗಿ ಬರಬೇಕದು, ನನ್ನ ಮಗ ನನ್ನ ಮಗಳು ಎಷ್ಟೇ ಇದು ವಾತಾವರಣದಲ್ಲಿದ್ದರೂ ನಾವು 21 ಮತ್ತು 18 ವರ್ಷ ಆಗೋವರೆಗೂ ನಾವು ಮದುವೆ ಮಾಡಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಕಾನೂನು ಮತ್ತು ಅವರಿಗೆ ಭಾಳ ತೀವ್ರವಾಗುತ್ತೆ ಅಂತಕ್ಕಂಥದ್ದು ಒಂದು ಅರಿವು ಬಂದಾಗ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ಓಕೆ. ಸಾಮಾನ್ಯವಾಗಿ ಈ ಥರ ಮದುವೆಗಳು ಯಾವುದು ಒಂದು ಆರ್ಥಿಕ ಪರಿಸ್ಥಿತಿ ಇರೋ ಫ್ಯಾಮಿಲಿಗಳಲ್ಲಾಗುತ್ತೆ? ತುಂಬ ಬಡತನದ ಫ್ಯಾಮಿಲಿನೋ ಅಥವಾ ಮಿಡ್ಲ್ ಕ್ಲಾಸ್ ಕೂಡ ಇದೇ ಥರ ಅಲ್ಲ, ಮಾಡ್ತಾರಾ? ಎಲ್ಲ ಥರದ್ದು ನಾನು ಹೇಳಿದ್ರೆ ಅಂದರೆ ಮಿಡ್ಲ್ ಕ್ಲಾಸ್ದಾದ್ರೆ ಒಂಥರ ಆಗುತ್ತೆ, ಶ್ರೀಮಂತರದಾರ ಒಂದರ ಥರ ಆಗುತ್ತೆ, ಬಡತನದಲ್ಲಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಹೌದು, ಬಟ್ ಪ್ರಾಕ್ಟೀಸು ಜಾಸ್ತಿ ಇರೋದು ಪ್ರಾಕ್ಟಿಕಲ್ಲಿ ಆಗ್ತಕ್ಕಂಥದ್ದು ಅತ್ಯಂತ ಬಡತನ ಇಲ್ದಿರ್ತಕ್ಕಂಥದ್ದು, ವಿಶೇಷವಾಗಿ ಕೆಲವು ಸಿಂಗಲ್ ಪೇರೆಂಟ್ ಇರ್ತಕ್ಕಂಥದ್ದು, ಕೆಲವು ಹಳ್ಳಿಗಳಲ್ಲಿ ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ಚಿಕ್ಕ ವಯಸ್ಸಿಗೆ ಅದು ಮೊದಲಿಂದನೂ ಅಭ್ಯಾಸ ಮಾಡ್ಕೊಂಬಂದಿರ್ತಾರೆ. ಸೊ ಈ ಥರ ಘಟನೆಗಳು ಬಡತನ ಒಂದು ಬೇಗ ಅವರು ನಮಗೆ ಹೊರೆ ಆಗಬಾರ್ದು ಅಂತ ಒಂದು, ಇನ್ನೇನೋ ವಾಮ ಮಾರ್ಗಗಳಲ್ಲಿ ನಮ್ಮ ಮಕ್ಕಳು ದಾರಿ ತಪ್ಪಿ ಬಿಡ್ತಾರೆ ಅಂತ, ಅದು ಒಂದು ಅವ್ರ ಮೆಂಡಲ್ಲಿ ದಾರಿ ತಪ್ತಾರೆ ವಯಸ್ಸಿಗೆ ಬಂದ ಮಕ್ಕಳು. ಹಾಗಾಗಿ ವಯಸ್ಸಿಗೆ ಬಂದ ಮಕ್ಕಳು ದಾರಿ ತಪ್ತಾರೆ ಅನ್ನತಕ್ಕಂಥ ಇದಕ್ಕಿಂತ ದಾರಿ ತಪ್ಪದೇ ರೀತಿಯಲ್ಲಿ ಇವರು ಅವ್ರನ್ನ ಮಾರ್ಗದರ್ಶನ ಮಾಡಿದರೆ ಒಂದಷ್ಟು ಸುಧಾರಿಸ್ಬೋದು. ಒಂದು ಉದಾಹರಣೆ ಕೊಡೋದಾದರೆ ಯಾವ ರೀತಿ ಒಂದು ಮದುವೆನ ನೀವು ನಿಲ್ಲಿಸಿದ್ರಿ? ಈಗ ಹಿಂದೆ ಹೆಂಗೆ ಇವತ್ತು ರಿಸೆಪ್ಷನ್ನು, ನಾಳೆ ಮದುವೆ, ಇವತ್ತು ಸಂಜೆನೇ ಹೋಗಿ ನಿಲ್ಲಿಸಿದ್ದೀವಿ. ನಾಳೆ ಅಲ್ಲಿಗೆ ನಾವು ಅಲ್ಲಿ ತಪ್ಪಿತಸ್ಥರು ಯಾರು? ಚೌಲ್ಟ್ರಿ ಮಾಲೀಕರು ತಪ್ಪಿತಸ್ಥರಾಗ್ತಾರೆ, ಹೌದು, ಅರ್ಚಕರು ತಪ್ಪಿತಸ್ಥರಾಗ್ತಾರೆ, ಅದು ಗೊತ್ತಿದ್ದು. ಈಗ ಆಮೇಲೆ ಯಾರು ಮಧ್ಯವರ್ತಿಗಳು ತಪ್ಪಿತಸ್ಥರಾಗ್ತಾರೆ, ಎಲ್ಲರೂ. ಹಾಗಾಗಿ ನಾವು ಈಗ ಯಾವುದೇ ಮದುವೆ ನಡೀಲಿ, ಸಾಮೂಹಿಕ ಮದುವೆ ಆಗಲಿ ಅಥವಾ ಚೌಲ್ಟ್ರಿಯಲ್ಲಾಗಲಿ, ಅಲ್ಲೇನು ಸರ್ಕಾರದ ಆದೇಶನ ಪಾಲನೆ ಮಾಡಬೇಕು. ಕಡ್ಡಾಯವಾಗಿ 18-21 ವರ್ಷ ಆಗಿರಬೇಕು, ಅದು ದಾಖಲೆ ಇರಬೇಕು. SSLCಯಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಸರ್ಟಿಫಿಕೇಟು, ಅಥವಾ ಅವರ TCಯಲ್ಲಿ ಇರ್ಬೋದು, ಅಥವಾ ಜನನ ಪ್ರಮಾಣ ಪತ್ರ, ಯಾವುದಾದರೂ ದಾಖಲೆಗಳು ಕಡ್ಡಾಯವಾಗಿ ಪಡ್ಕೊಂಡೇ ಅವರು ಮದುವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇದೆ. ಈ ಥರ ಕಲೆಕ್ಟಿವ್ ಎಫರ್ಟ್ ಇದ್ದಿದ್ದಕ್ಕೇನೆ ಇವತ್ತು ದೇವದಾಸಿ ಪದ್ಧತಿ ಕಂಪ್ಲೀಟ್ವಾಗಿ ಹೊರಟೋಗೋಕ್ಕೆ ಸಾಧ್ಯ ಆಯಿತು. ನೀವು ಆ ಆಪರೇಷನಲ್ಲೂ ಇದ್ರಾ? ದೇವದಾಸಿ ಅಂದರೆ ಒಂದು ಈಗ ಸೌದತ್ತಿ ಕೆಲವು ಭಾಗಗಳಲ್ಲಿ ಸೀಮಿತವಾಗಿದೆ. ಬಾಲ್ಯ ವಿವಾಹ ಹಂಗಲ್ಲ, ಎಲ್ಲ ಕಡೆನೂ ಇದೆ, ಎಲ್ಲ ಕಡೆ ಇದೆ. ಹಾಗಾಗಿ ಒಟ್ಟಾರೆ ಎಲ್ಲರೂ ಜವಾಬ್ದಾರಿನೂ ಆಗಬೇಕು. ಮಾಧ್ಯಮಗಳು ಹೆಚ್ಚು ಒತ್ತು ಕೊಟ್ಟು ಅರಿವನ್ನು ಮೂಡಿಸುವಂಥ ಪ್ರಯತ್ನ ನಿರಂತರವಾಗಿ ಮಾಡಬೇಕಷ್ಟೆ. ಇವಾಗ ನೀವು ಹೇಳೋ ರೀತಿ ನೋಡ್ತು ಅಂದರೆ ನೀವು ಡೈರೆಕ್ಟಾಗಿ ಕಮ್ಯುನಿಟಿ ಜೊತೆ, ಸಮುದಾಯ ಜೊತೆಗೆ ಕೆಲಸ ಮಾಡ್ತೀರಾ. ನಿಮಗೆ ಎಷ್ಟೋ ಸಲ ಇವಾಗಿರುವಂತಹ ಕಾನೂನು ಸ್ಕೀಮ್ಗಳು ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ನೀವು ನಿಮ್ಮದೇ ಆದಂಥ ಕೆಲವು ಮೆಥಡಲ್ಲಿ ಯೂಸ್ ಮಾಡಿಕೊಂಡು ಜನರ ಜೊತೆಗೆ ಮಾಡ್ತೀರಾ. ರೆಕಮೆಂಡೇಷನ್ಸ್ ಕೊಡಬೇಕಾದ್ರೆ, ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಬೇಕಾದ್ರೆ
ಎಷ್ಟರ ಮಟ್ಟಿಗೆ ನಿಮ್ಮ ಅನುಭವ ರಿಪೋರ್ಟಿಗೆ ಹೆಲ್ಪ್ ಆಗುತ್ತೆ? ಒಂದು ಕಾಲಕ್ಕೆ ಎಲ್ಲ ಯೋಜನೆಗಳು ಬದಲಾಗ್ತಾ ಇರ್ತವೆ. ಈಗ ಮೊದಲು ಈಗ ಉದ್ಯೋಗಿನಿ ಅಂತ ಒಂದು ಸ್ಕೀಮ್ ಬಂದಿದೆ. ಮೊದಲು ಅದು ಮನೆ ಬೆಳಕು ಅಂತ ಇತ್ತು, ಹೆಸರು ಬೇರೆ, ಸ್ಕೀಮು ಕೂಡ ಒಂದು ನಿಯಮಗಳು ಕೂಡ ಬದಲಾಗ್ತಾ ಬಂತು. ಅದರಲ್ಲಿ ಭಾಗ್ಯಲಕ್ಷ್ಮಿ ಅಂತ ಬಂತು 2005ರಲ್ಲಿ. ಮಗು ಹೆಣ್ಮಗು 2 ಹೆಣ್ಮಕ್ಳಿಗೆ ನಾವು ಭಾಗ್ಯಲಕ್ಷ್ಮಿಯನ್ನು ಇದನ್ನು ಪ್ರೋತ್ಸಾಹಿಸಬೇಕು. ಅವರು 18 ವರ್ಷ ಆದಮೇಲೆ ಅವ್ರಿಗೊಂದು ಮೆಚುರಿಟಿ ಆದಮೇಲೆ 1 ಲಕ್ಷದವರೆಗೂ ಹಣ ಬರುತ್ತೆ, ಅದು ಮಕ್ಕಳ ಎಜುಕೇಷನ್ಗೆ ಬೇರೆ ಬೇರೆ ಕಾರಣ ಆಗುತ್ತೆ ಅಂತ ತಮಿಳುನಾಡಲ್ಲಿ ಶುರು ಮಾಡಿದ್ರು. ಆದರೆ ಅದರ ಉದ್ದೇಶ ಬೇರೆ ಇತ್ತು. ಕನಿಷ್ಠ ಮಕ್ಕಳು 8ನೇ ಕ್ಲಾಸ್ನವರೆಗೂ ಓದಬೇಕು ಉದ್ದೇಶ. 18 ವರ್ಷದೊಳಗೆ ಮದುವೆ ಆಗಬಾರ್ದು. ಆಮೇಲೆ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸಬೇಕು, ಬಾಲ್ಯ ವಿವಾಹನ ತಡೆಗಟ್ಟಬೇಕು. ನೀವು ಕೇಳಿದ್ರಲ್ಲ, ಇವೆಲ್ಲವೂ ಸೇರ್ಕೊಂಡು ಈ ಭಾಗ್ಯಲಕ್ಷ್ಮಿ ಯೋಜನೆ ಅಂತಂದರೆ 2000 ಬಹುಶಃ ಈಗ ಅಲ್ಲಿ ಮೆಚುರಿಟಿಗೆ ಬಂದಿದ್ದಾವೆ. 18 ವರ್ಷ ಆ ದಿನಮಾನಗಳಲ್ಲಿ ಈಗ ಆಗ್ತಕ್ಕಂಥದ್ದು 2006ರಲ್ಲಿ ಬಂದಾಗ ಈಗ ಅವ್ರಿಗೆ ಮೆಚುರಿಟಿ ಆಗಿದೆ, ಆ ಹಣ ಸಿಗ್ತಾ ಹೋಗುತ್ತೆ, ಸುಮಾರು ಲಕ್ಷ ಸಿಗುತ್ತೆ. ಅಲ್ಲಿಗೇನು ಅವ್ರಿಗೆ ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ಇರಬೇಕು. ಆಮೇಲೆ ಅವ್ರದ್ದು ಜನ ಪ್ರಮಾಣ ಏನು ಡಾಕ್ಯುಮೆಂಟ್ಸ್ ಹಿಂದೆ ಕೊಟ್ಟಿದ್ರು ಆ ಡಾಕ್ಯುಮೆಂಟ್ಸ್ನಲ್ಲಿ ಇದ್ದರೆ ಸಾಕು, ಅವ್ರಿಗೇನು ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಕೊಟ್ಟಿರೋ ಪೇಪರ್ಸೇ ಅವ್ರ ಹತ್ರ ಮೂಲ ದಾಖಲೆಗಳಿದ್ದರೆ ಸಾಕಷ್ಟು. ಓಕೆ, ಇವಾಗ ಡಿಜಿಟಲ್ ಎರಾ ಶುರು ಆಗಿದೆ. ಅದರಲ್ಲೂ ಕೋವಿಡ್ ಅಂತೂ ಬಂದಾದಮೇಲೆ ಪ್ರತಿಯೊಂದು ಕೂಡ ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ. ಈ ತರಹ ಬದಲಾಗ್ತಾ ಇರೋ ದಿನದಲ್ಲಿ ಎಷ್ಟು ಮಟ್ಟಿಗೆ ನಿಮ್ಮ ಇಲಾಖೆ ಹೊಸ ಸಮಸ್ಯೆಗಳನ್ನು ತಗೋತಾ ಇದೆ, ಅಡ್ರೆಸ್ ಮಾಡೋಕ್ಕಾಗ್ತಾ ಇದೆ? ಬದಲಾಗುವಂಥ ಸಮಯದಲ್ಲಿ ಬದಲಾದಂಥ ಸಮಸ್ಯೆಗಳು ಇರ್ತವೆ. ಅದನ್ನೇ ಕೇಳ್ತಾ ಇರೋದು. ಹೊಸದಾಗಿ ಯಾವ ಥರ ಏನು ಯೋಚನೆ ಮಾಡಿ? ಬದಲಾದಂಥ ಸಮಾಜ, ಬದಲಾಗುತ್ತಿರುವ ಸಮಸ್ಯೆಗಳು ಕೂಡ, ಸಮಸ್ಯೆಗಳ ಸ್ವರೂಪ ಬೇರೆ ಬೇರೆ ಇರುತ್ತೆ ಅಷ್ಟೆ. ಸಮಸ್ಯೆಗಳು ಇದ್ದೇ ಇರ್ತವೆ ಎಲ್ಲ ಕಡೆ. ಈಗ ಇಲಾಖೆ ಒಂದು ಯೋಜನೆಗೆ ನಾವು 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬಂತು. ಒಂದು ಕುಟುಂಬದಲ್ಲಿ ಸಂಬಂಧಿಕರಿಂದ ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಗೆ 60 ದಿನದೊಳಗಾಗಿ ಅವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ, ಇದು ಪರಿಹಾರ ಸಿಗಬೇಕು ಅಂತೇಳಿ, ರಕ್ಷಣೆ ಸಿಗಬೇಕು ಅಂತೇಳಿ, ಇವೆಲ್ಲ ಉದ್ದೇಶ. ಒಬ್ಬ ಮಹಿಳೆಯನ್ನು ನಾವು ಸಮಾಜ, ನಮಗೆ ಕಾನೂನಿದೆ, ನೀವು ಯಾರೂ ಕೂಡ ಅನಾಥರಲ್ಲ, ನೀವು ಧೈರ್ಯವಾಗಿ ನಿಷ್ಪಕ್ಷಪಾತವಾಗಿ ನೀವು ನಿಮ್ಮ ಜೀವನವನ್ನು ನಡೆಸ್ಬೋದು, ಈ ಥರ ತೊಂದರೆಗಳಾದರೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ತುಂಬಿಸ್ತಕ್ಕಂಥ. ಸೊ ಅದನ್ನ ಇದು ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಆಗ್ತಾ ಇದೆ. ನಾವು 2005ರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ, ಅದಾದ ಅತ್ತೆಯಿಂದ ಆಗಿರ್ಬೋದು. ಕಾನೂನು ಇರೋದು ಬೇರೆ, ಕಾಯ್ದೆ ಇರೋದು ಬೇರೆ, ಅನುಷ್ಠಾನಕ್ಕೆ ಬರೋದು ನಮಗೆ ಬಹಳ ಮುಖ್ಯ. ಇಲ್ಲ, ಕಾಯ್ದೆಯ ಅನುಷ್ಠಾನ ಮಾಡುವಂಥ ಅಧಿಕಾರಿಗಳೇ ನಮ್ಮ ಬಾಲ್ಯ ವಿವಾಹದ, ನಮ್ಮ ಏನಿರ್ತಕ್ಕಂಥ ಕೌಟುಂಬಿಕ ದೌರ್ಜನ್ಯ, ನಮ್ಮ ಈಗ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು ಎಲ್ಲೆಲ್ಲಿ ನಮಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಗಳಲ್ಲಿ ರಕ್ಷಣಾಧಿಕಾರಿಗಳಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಸಂರಕ್ಷಣಾಧಿಕಾರಿಗಳನ್ನು ಆಯ್ಕೆ ಮಾಡಿದರೆ ಗುರುತಿಸಿ, ಉಳಿದಿರೋ ಕಡೆ CDPಗಳು ಮಾಡ್ತಾರೆ. ಸಹಜವಾಗಿ ನಮಗೆ ಆ ಥರ ಪ್ರಕರಣಗಳಾದಂಥವರು ಬರ್ತಾರೆ. ಆದರೆ ಅದು ಯಾರ ಮೂಲಕ ಬೇಕಾದ್ರೂ ದೂರ ಬರ್ಬೋದು. ಅದು ಒಬ್ಬ ಪೊಲೀಸ್ ಪೊಲೀಸ್ ಮೂಲಕ ಬರ್ಬೋದು, ಅಥವಾ ಇನ್ಯಾರ ನೇರವಾಗಿ ಬಂದು ಇದು ಮಾಡ್ಬೋದು, ಅಥವಾ ಒಂದು ಸಂಘ ಸಂಸ್ಥೆಯಿಂದ ಬರ್ಬೋದು, ಅಥವಾ ಒಬ್ಬ ಲಾಯರಿಂದ ಬರ್ಬೋದು. ಎಲ್ಲವನ್ನು ಕೂಡಿಕರಿಸಿ ಅಲ್ಲಿಗೆ ಏನಾಗುತ್ತೆ ಅದನ್ನು ಸ್ಟಡಿ ಮಾಡಾದ್ಮೇಲೆ DAR ರಿಪೋರ್ಟ್ ಹಾಕ್ತಾರೆ, ಡೊಮೆಸ್ಟಿಕ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ. ಆ ರಿಪೋರ್ಟ್ ಮೇಲೆ ಎಗೈನ್ ಅಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಇರುತ್ತೆ, ಮತ್ತು ಅವರಿಗೆ ಪರಿಹಾರ ಏನೇನು ಕೇಳ್ಕೊಂಡಿದ್ದಾರೆ, ಅವ್ರಿಗೆ ಯಾವ್ಯಾವ ಥರ ದೌರ್ಜನ್ಯ ಆಗಿರುತ್ತೆ, ಅದು ದೈಹಿಕವಾಗಿ ಆಗಿರುತ್ತೋ, ಮಾನಸಿಕವಾಗಿ ಆಗಿರುತ್ತೋ, ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದಾಗಿರುತ್ತೋ, ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತಿರುತ್ತೋ, ವಸತಿಗೆ ಸಂಬಂಧಪಟ್ಟಿರುತ್ತೋ, ಜೀವನಾಂಶಕ್ಕೆ ಸಂಬಂಧಪಟ್ಟಿರುತ್ತೋ, ಎಲ್ಲವೂ ಸೇರಿರ್ತವೆ. ಅದನ್ನು ಕೋರ್ಟ್ಗೆ ಇದು ಮಾಡುವಂಥದ್ದು, ರಿಪೋರ್ಟನ್ನು CDPOನೇ ಕೊಡಬೇಕು ಅಥವಾ ಇದನ್ನು ಕೊಡಬೇಕು. ಸೊ ಆ ಮೂಲಕ ಅವರು ನ್ಯಾಯಾಲಯದಲ್ಲಿ ಅವ್ರನ್ನ ಸೇರಿಸಿ ಕೇಳ್ತಾರೆ. ವಾದಿ ಮತ್ತು ಪ್ರತಿವಾದಿನ ಪರಿಶೀಲನೆ ಅವರ ಇದು ಮಾಡಿ ಎಷ್ಟೋ ಪ್ರಕರಣಗಳಲ್ಲಿ ಅವರಿಗೆ ಜೀವನಾಂಶ ಕೊಟ್ಟಿರೋದುಂಟು. ಇದೆಲ್ಲ ಒಪ್ಕೊಳ್ಳೋಣ. ಇವಾಗ ನೀವು ಬೆಂಗಳೂರಿಗೆ ಇನ್ಚಾರ್ಜ್ ಆಗಿದ್ದೀರಾ, ಮತ್ತು ಇವಾಗ ನಮ್ಮದು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ, ಲಿವ್ ಇನ್ ರಿಲೇಷನ್ಶಿಪ್ಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಸೋಷಿಯಲ್ ಮೀಡಿಯಾಯಿಂದ ನಡೀತಾ ಇರುವಂತಹ ಫಿಸಿಕಲ್ ರಿಲೇಷನ್ಶಿಪ್ ಆಗಬಹುದು, ವರ್ಚುವಲ್ ರಿಲೇಷನ್ಶಿಪ್ ಆಗಬಹುದು, ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳು ಅಂತ ಹೇಳೋಕ್ಕಾಗೋದಿಲ್ಲ. ಆ ಕನ್ಫ್ಯೂಷನ್ಸು ಅದು ಒಂದು ದೊಡ್ಡ ಚಾಲೆಂಜ್ ಆಗಿ ಕೂತಿದೆ ಜುಡಿಷಿಯರಿಗೆ. ಆ ದೃಷ್ಟಿಲಿ ತಗೋತು ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಹೊಸ ಸಮಸ್ಯೆಗಳಿಗೆ
ಯಾವ ರೀತಿ ಯೋಚನೆ ಇಲ್ಲ, ಇಲ್ಲಿ ನೋಡಿ ಹೊಸ ಸಮಸ್ಯೆಗಳು, ನಾನು ಸಮಸ್ಯೆ ಹಳೆದೆ, ಸ್ವರೂಪ ಬದಲಾಗಿರುತ್ತೆ ಅಂತ ಅಂದ್ರೆ ಈಗ ಫಾರ್ ಅನ್ಕೊಳ್ತೀನಿ. ಎಕ್ಸಾಂಪಲ್ ಡಿಜಿಟಲ್ ಸಮಸ್ಯೆ Yes, ಅಂತಾನೆ ಆವಾಗ ತಗೊಳ್ಳೋಣ. ಇದು ಹಿಂದೆ, ಈಗ ಮಾಧ್ಯಮಗಳು ಯಾರು ಇರಲಿಲ್ಲ ಹಿಂದೆ ಹೇಳ್ಕೊಳಕ್ಕೆ, ಈಗ ಇವಾಗಿದೆ. ಮಾಧ್ಯಮಗಳಿದೆ. ಹಾ. ಹಿಂದೆನೂ ಸಮಸ್ಯೆ ಇತ್ತು ಹೇಳ್ಕೊಳಕ್ಕೆ, ಇವಾಗ ಮಾಧ್ಯಮಗಳಿದ್ದಾವೆ. ಹ್ಮ್. ಮೊದಲಿಗೆ ಇದು ಹೇಳ್ಕೊಳ್ಳೋಕೆ ಸಮಸ್ಯೆ ಇತ್ತು, ಕಾನೂನು ಇರಲಿಲ್ಲ, ಈಗ ಕಾನೂನು ಇದೆ. ಒಟ್ಟಾರೆ ಏನಾಗ್ತಕ್ಕಂಥದ್ದು, ಈ ಬದಲಾಗ್ತಕ್ಕಂಥ ಯುಗದಲ್ಲಿ ಅವರ ಮನಸ್ಥಿತಿಯಲ್ಲೂ ಕೂಡ ಬದಲಾವಣೆ ಆಗೋಗಂಥದಕ್ಕೆ ಭಾಳ ಕಾರಣ ಆಗುತ್ತೆ. ಎಲ್ಲಿವರೆಗೂ ತಾಳ್ಮೆ ವಹಿಸ್ಕೊಳ್ಳಲ್ಲ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಕುಟುಂಬ ಅಂದರೆ ಏನು, ಜೀವನ ಅಂದರೆ ಏನು, ಬದುಕು ಅಂದರೆ ಏನು, ಇವೆಲ್ಲದ್ರ ಬಗ್ಗೆ ಒತ್ತು ಕೊಡದೆ ಬರೀ ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ವ್ಯಾಪಾರಿಕವಾಗಿ ಈ ಬದುಕಿನ ಆಡಂಬರದ ಬದುಕಿಗೆ ಕನ್ಸ್ಯೂಮರಿಸಮ್ ಅಂತಾರೆ. ಈ ಮಾರು ಹೋಗ್ತೀವಲ್ಲ, ಹಾಗಾಗಿ ನಾವೆಲ್ಲರೂ ಕೂಡ ಸೋಲ್ತೀವಿ ಅಂತ. ನಿರ್ಭಯ ಕೇಸ್ ಆದಮೇಲೆ 2012ಇಂದ 2012-13 ಮತ್ತು ಇದು ಜಸ್ಟಿಸ್ ವರ್ಮಾ ಕಮಿಟಿದು ಅವ್ರದ್ದು ಕೂಡ ರಿಪೋರ್ಟ್ ಬಂತು, ಪೋಸ್ಟ್ ಬಂತು. ಈಗ ಪೋಸ್ಕೋ ಬೇರೆ ಕಾಯ್ದೆ ಬಂದಿದೆ, ಅದು ಬಂದಿದೆ, ಸ್ಟ್ರಾಂಗ್ ಆಗಿದೆ. ಹಾ. ಆಮೇಲೆ ಅದಕ್ಕೆ ನಾನ್ ಬೇಲೆಬಲ್ ಇದೆ, ಬೇಲಿಲ್ಲ. ಇವಿಷ್ಟೆಲ್ಲವೂ ಇದ್ದಾಗ ಮನುಷ್ಯನಿಗೆ ಕಾನೂನು ಇದೆ, ಖಾಕಿ ಇದೆ, ಅಷ್ಟಾಗಿ ಕೂಡ ಖಾಕಿ ಇದೆ, ಕಣ್ಗಾವಲುವಾಗಿ ಕಾನೂನು ಇದೆ, ಆಯುಧ, ಕಾನೂನು ರೂಪಿಸ್ತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ, ಅದನ್ನು ಜಾರಿ ಮಾಡುವಂಥ ಕಾರ್ಯಾಂಗ ಇದೆ, ಸಮಾಜ ಇದೆ. ಎಲ್ಲವೂ ಇದ್ದಾಗಲೂ ಕೂಡ ಫೇಲ್ಯೂರ್ ಆಗ್ತಿರೋದೇನೆಂದರೆ ಅದು ವ್ಯವಸ್ಥೆಯಿಂದ ಅಷ್ಟೇ. ಓಕೆ, ವ್ಯವಸ್ಥೆ ಅಂತ ಅನ್ಬೇಕಾದ್ರೆ ನೀವುಗಳು ಎಲ್ಲರೂ ಸೇರಿರ್ತೀವಿ. ಓಕೆ, ಆಲ್ ಆರ್ ಇನ್ಕ್ಲೂಡಿಂಗ್ ಯು, ನೀವು ಕೂಡ ಅದಕ್ಕೆ ಸೇರಿರ್ತೀರಿ ಅಂತ. ನಿರ್ಭಯ ನಮಗೊಂದು ಎಚ್ಚರ ಆಗಬೇಕು, ನಿರ್ಭಯ ನಮಗೊಂದು ಇದನ್ನು ಅಲಾರಾಮ್ ಆಗಬೇಕು, ನಿರ್ಭಯ ನಾವು ತಪ್ಪು ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಕ್ಷಣಕ್ಕೆ ಜನ ಅದ್ರ ಭಯಪಡ್ತಾರೆ, ಆನಂತರ ಭಯಪಡಲ್ಲ. ಅದೇ ದೊಡ್ಡ ಸಮಸ್ಯೆ. ನಾನು ಇದೊಂದೇ ಅಂತ ಅದು ಸಮಸ್ಯೆನೂ ಹೌದು, ನಿಮ್ಗಳಿಗೆ ಚಾಲೆಂಜ್ ಕೂಡ ಅದು ಸಮಸ್ಯೆ. ಅದು ಮತ್ತೆ ಈಗ ನಾವು ಸ್ಮಶಾನ ವೈರಾಗ್ಯ ಅಂತ ಹೇಳ್ತೇವೆ ನಾವು ಸಹಜವಾಗಿ. ನಾವು ಮನುಷ್ಯ ಸಮಾಧಿಗೆ ಹೋಗುವಾಗ ನಾವೇನೆಲ್ಲ ತಂದಿಲ್ಲಪ್ಪ, ಎಲ್ಲ ಇಷ್ಟೇನೆ ಬದುಕು ಜೀವನ ಎಲ್ಲ ತುಂಬ ವಿಶಾಲವಾಗಿ ಜನ ಬಿಟ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಸ್ವಾರ್ಥಿ ಆಗ್ತಾನೆ, ಮತ್ತೆ ತಿರ್ಗಾ ಮತ್ತೆ ಆಸೆಗಳನ್ನು ಮೈಗೂಡಿಸ್ಕೊಳ್ತಾನೆ. ಹೀಗಾಗಿ ನಮ್ಮ ಮನಸ್ಸಿನ ಮೇಲೆ ಎಲ್ಲ ಒಂದು ಸರಿ ಹೇಳಿದ್ಮ್ಯಾಗ, ಅಲೆಕ್ಸಾಂಡರ್ ಅಂತ ನಮ್ಮ ಮುಂದೆ ಉದಾಹರಣೆ ಇದೆ. ಇಡೀ ವಿಶ್ವವನ್ನೇ ನಾನು ತಂದಾಕಬೇಕು ಅಂತೇಳಿ ವಿಶ್ವದಲ್ಲೇ ಎಲ್ಲವನ್ನು ಬಿಟ್ಟು ಹೋಗ್ಬಿಟ್ರು ಮತ್ತೆ, ಅಲ್ವಾ? ಗೌತಮ್ ಬುದ್ಧ ಇದೆ, ಗೌತಮ್ ಬುದ್ಧ. ಈಗ ನಮ್ಮ ಗಜನಿ ಮೊಹಮ್ಮದ್ ಎಷ್ಟು ಸರಿ ದಂಡೆ ಎದ್ದು ಬಂದ್ರು ಮತ್ತೆಲ್ಲ ಕೊಳ್ಳೆ ಹೊಡೆದೋದ್ರು ಒಂದ್ಸರಿ ಬಿಟ್ಟು ಹೋಗ್ತಾರೆ. ಎಲ್ಲಿವರೆಗೂ ನಮಗೆ ಆ ಜ್ಞಾನದ ಸೆಲೆ ನಮಗೆ ಬರಲ್ವೋ ಅಲ್ಲೇವರೆಗೂ, ಆಮೇಲೆ ವ್ಯಾಮೋಹದ ಸೆಲೆ ಎಲ್ಲವರೆಗೂ ಇರುತ್ತೋ ಅಲ್ಲೇವರೆಗೂ ಇದಿರುತ್ತೆ. ಈ ಫಿಲಾಸಫಿನ ನೀವು ಕೆಲಸ ಮಾಡಬೇಕಾದ್ರೆ ಯಾವ ಥರ ತಗೊಂಡು ಬರ್ತೀರಾ? ಅಲ್ಲ, ನಾವು ಅವರಿಗೆ ಎಲ್ಲರೂ ನಮ್ಮ ಆಕ್ಚುಲಿ ಇವಾಗ CDPOಗಳೇ ಡೈರೆಕ್ಟ್ಲಿ ಕೆಲಸ ಫಿಲಾಸಫಿಯನ್ನ ಮಾತಾಡೋದಿಲ್ಲ, ಎಲ್ಲರೂ ಒಪ್ಪಿಕೊಳ್ಳಲ್ಲ. ಇದು ಒಂದು ಇಂಟ್ಸ್ ಅಷ್ಟೇ, ಒಂದು ಇಂಟ್ಸ್. ನಾನು ನಿಮ್ಗೆ ಅದೇ ಇದನ್ನ ಮುಕ್ತವಾಗಿ ಎಷ್ಟು ಮಟ್ಟಿಗೆ ಶೇರ್ ಮಾಡ್ತೀವೋ ಗೊತ್ತಿಲ್ಲ. ಪ್ರಸವ ವೈರಾಗ್ಯ ಅಂತ ಇದೆ ನಮ್ಮ ಮಹಿಳೆಯರಿಗೆ. ಆ ಲೇಬರ್ ಪೇನ್ ನೋಡಿ, ಬೇಡಪ್ಪ ಇನ್ನು ಮಕ್ಕಳು ಬೇಡ ನಮ್ಮ ಬದುಕಲ್ಲಿ, ನಮ್ಮ ಮಕ್ಕಳು ಸಾಕು ಅಂತಕ್ಕಂಥ ವೇದನೆ ಇರುತ್ತೆ. ಬಟ್ ಆಗ ಸ್ವಲ್ಪ ದಿವಸಕ್ಕೆ ನಾವೆಲ್ಲರೂ ಕೂಡ ಮರೆತು ಬಿಡ್ತೀವಿ, ಮತ್ತೆ ತಿರುಗಿ ಮದುವೆ ಅದಕ್ಕೆ. ನಾನು ಅಂದ್ಕೊಳ್ಳೋದಷ್ಟೇ, ಇವತ್ತು ತುಂಬ ಚೆನ್ನಾಗಿ ಮಕ್ಕಳು ನಮ್ಮ ಸುಖದ ಫಲಗಳು, ನಾಳೆ ಭವಿಷ್ಯದ ಜವಾಬ್ದಾರಿಯುತ ವೃಕ್ಷಗಳಲ್ಲ ಅಂತ. ನಾವೆಲ್ಲವೂ ಕೂಡ ನಮ್ಮ ಜ್ಞಾನದ ಮೈಂಡ್ ಸೆಟ್ಟಲ್ಲಿದೆ. ನೀವು ಕಾನೂನನ್ನು ರೂಪಿಸಿರೋದು ನಮ್ಮ ಮೈಂಡ್ ಸೆಟ್ ಇದೆ. ಸಂವಿಧಾನದ ಮೂಲಕ ಎಲ್ಲ ಕಾನೂನುಗಳು ಇದೆ. ಅದರಲ್ಲಿ ಕಾನೂನನ್ನು ಒಂದು ಕೈಪಿಡಿನೇ ನಮಗೆ ಕೊಟ್ಬಿಟ್ಟಿದ್ದಾರೆ. ಕಾನೂನು ಹಿಂಗೆ ಹೇಳುತ್ತೆ, ಕೌಟುಂಬಿಕ ದರ್ಜನೆ ಕಾನೂನು ಹಿಂಗೆ ಹೇಳುತ್ತೆ, ಅಥವಾ ನಿಮ್ಮ ಹಿಂಗೆ ಹೇಳುತ್ತೆ. ಎಲ್ಲ ಕಾನೂನು ಕಾಯ್ದೆಗಳು ಹೇಳ್ತವೆ, ಅದರ ಪಾಲನೆ ಮಾಡಬೇಕಲ್ಲ, ಅದರ ಇದನ್ನು ಅನುಷ್ಠಾನ ಮಾಡಬೇಕಲ್ಲ, ಅದಕ್ಕೂ ನಾವು ಸಂಪೂರ್ಣವಾಗಿ ತೊಡಕೋಬೇಕಲ್ವಾ. ಅವೆಲ್ಲವನ್ನೂ ಆದಾಗ ನಾವು ಅಂದ್ಕೊಂಡಷ್ಟು ಕಡಿಮೆ ಮಾಡ್ತೀವಿ ಅಂತಲ್ಲ, ಸ್ವಲ್ಪ ಪ್ರಮಾಣನಾದರೂ ಕಡಿಮೆ ಮಾಡ್ಬೋದು. ಇವಾಗ LGBTQ ಹೊಸದಾಗಿ ಅದಕ್ಕೆ ಸೇರಿಕೊಂಡಿದೆ ಸ್ವಲ್ಪ ವರ್ಷಗಳಿಂದ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಯಾವ್ಯಾವ ಥರ ಕಾರ್ಯಕ್ರಮಗಳು, ಸ್ಕೀಮ್ಗಳು ಹಾಕ್ಕೊಂಡಿದ್ದೀರಾ? 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಟೇಕ್ ಹೋಮ್ ಕೊಡ್ತೀವಿ, ಮನೆಗೆ ಕೊಡುವಂಥ ಆಹಾರ ಕೊಡ್ತೀವಿ. 3 ರಿಂದ 6 ವರ್ಷದೊಳಗೆ ಮಕ್ಕಳು ಅಂಗನವಾಡಿಗೆ ಬರ್ತಾರೆ. ಅದರಲ್ಲಿ ಈಗ LKG UKG ಮಾಡಿದ್ವಿ, ಕೆಲವು ಮಕ್ಕಳಿಗೆ ಅಲ್ಲಿ ಅನೌಪಚಾರಿಕ ಶಿಕ್ಷಣ ಮತ್ತು LKG UKG ಫಾರ್ಮಲ್ ಎಜುಕೇಷನ್ ಕೊಡುವಂಥದ್ದು. ಅಲ್ಲಿ ಶಿಕ್ಷಕಿ ಆದಂಥವರು, ಅದೇ ನನ್ನ ಮಕ್ಕಳನ್ನ ಸರ್ವತೋಮುಖ ಬೆಳವಣಿಗೆ, ಅದು ದೈಹಿಕ, ಮಾನಸಿಕ, ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆ ಅಡಿಪಣೆ ಆಗ್ತಕ್ಕಂಥದ್ದು, ಅಪೌಷ್ಟಿಕ ಅನಾರೋಗ್ಯತೆಯನ್ನು ತಡೆಗಟ್ಟುವಂಥದ್ದು, ಶಾಲೆ ಬಿಡುವಿಕೆ ಮತ್ತು ಸಾವನ್ನು ಈ ಥರದಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರುವಾಗ
ಅದರ ಜೊತೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತೀವಿ. ಈಗ ಗರ್ಭಿಣಿಯರಿದ್ದಾರೆ, ಬಾಣಂತಿಯರಿದ್ದಾರೆ, ಅವರಿಗೆ ಆಹಾರದ ಜೊತೆಗೆ ಹರಿವನ್ನು ಕೊಡುವಂಥದ್ದಿದೆ. ನೋಡಿ, ನೀವು ಇಂಥ ಟೈಮ್ ಟು ಟೈಮ್ ನೀವು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಡಾಕ್ಟರ್ ಅಡ್ವೈಸ್ ತೊಗೋಬೇಕಾಗತ್ತೆ, ಆಂಟಿನೆಂಟಲ್ ಕೇರ್ ಇರಬೇಕು, ಆಫ್ಟರ್ ಕೇರ್, ಬಿಫೋರ್ ಡೆಲಿವರಿ, ಆಫ್ಟರ್ ಡೆಲಿವರಿ 2 ಆಗಲೇಬೇಕಾಗತ್ತೆ, ಚುಚ್ಚುಮದ್ದು ಆಗಲೇಬೇಕಾಗತ್ತೆ. ಏನಾದರೂ ವ್ಯತ್ಯಾಸ ಆದರೆ ಆರೋಗ್ಯದವ್ರನ್ನ ಸಂಪರ್ಕವಾಗತ್ತೆ. ಮೊದಲೆಲ್ಲ ಹೋಮ್ ಡೆಲಿವರಿ ಆಗ್ತಿತ್ತು, ಈಗೆಲ್ಲ ಆಸ್ಪತ್ರೆಯಲ್ಲೇ ಏರಿಕೆ ಆಗಬೇಕು, ಡೆಲಿವರಿ ಆಗಬೇಕು. ಯಾಕಂದ್ರೆ ಅಲ್ಲಿ ಕೇರ್ ತಗೊಳ್ತಾರೆ ಏನೇನೋ ಆದರೆ ಅಂತ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅದಷ್ಟೆಲ್ಲ ಮಾಡೋದ್ರ ಜೊತೆಗೆ ಅನೇಕ ಸ್ಕೀಮುಗಳನ್ನು ಜಾರಿಗೆ ತರುವಂಥದ್ರಲ್ಲಿ ಅವ್ರ ಪಾತ್ರ ಪ್ರಮುಖ. ಇಡೀ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಳೆ ಅಂಗನವಾಡಿ ಕಾರ್ಯಕರ್ತೆ. ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಲ್ಲ, ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಜನಸಂಖ್ಯೆ, ಅದರಲ್ಲಿ ಗರ್ಭಿಣಿ ಇರ್ಬೋದು, ಬಾಣಂತಿ ಇರ್ಬೋದು, ಕಿಶೋರಿ ಇರ್ಬೋದು, ಮಕ್ಕಳು ಇಷ್ಟೆಲ್ಲ ಮಾಹಿತಿ ಇರುತ್ತೆ ಅಂಗನವಾಡಿ ನಡೆಯುವಂಥ ಸಂದರ್ಭದಲ್ಲಿ. ಅದಾದಮೇಲೆ ಮನೆ ಮನೆ ಭೇಟಿ ಇರುತ್ತೆ. ಅಲ್ಲಿ ಯಾವ ಮಕ್ಕಳು ಅಪೌಷ್ಟಿಕತೆ ಮಕ್ಕಳಿದ್ದಾರೆ, ಯಾವ ಮನೆಗೆ ತೊಂದರೆ ಇದೆ, ಯಾವ ಮನೆಗೆ ಗರ್ಭಿಣಿ ಇದ್ದಾರೆ, ಯಾವ ಮನೆಗೆ ಬಾಣಂತಿಯರಿದ್ದಾರೆ, ಅವ್ರಿಗೇನು ಮಾಹಿತಿ ಕೊಡಬೇಕು, ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಒಂದೇ ಇಲ್ಲ. ಎಲ್ಲ ಯೋಜನೆಗಳು ಕೂಡ ಅವರು ಗುರುತಿಸುವಂಥದ್ದು ಜವಾಬ್ದಾರಿ ಇರುತ್ತೆ. ಅವ್ರಿಗೊಂದಷ್ಟು ಕೆಲಸ ಮಾಡುವಂಥದ್ದು. ಇಲಾಖೆಗೆ ನಾವು ಹೆಲ್ಪರ್ ಇರ್ತಾರೆ, ವರ್ಕರ್ ಇರ್ತಾರೆ, 25 ಅಂಗನವಾಡಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ, 100 ಅಂಗನವಾಡಿಗೆ ಒಬ್ಬ CDPO ಇರ್ತಾರೆ, ಮತ್ತು ಒಂದು ಪ್ರಾಜೆಕ್ಟ್ಗೆ ಒಬ್ಬ CDPO ಇರ್ತಾರೆ, ಒಬ್ಬ ಜಿಲ್ಲೆಗೊಬ್ಬ DD ಇರ್ತಾರೆ, ಅವರ ಜೊತೆ ಅಂಡರಲ್ಲಿ ಒಬ್ಬರು ನಿರೂಪಣಾಧಿಕಾರಿಗಳಿರ್ತಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇರ್ತಾರೆ, ನಮ್ಮ DD ಮೇಲೆ ಜಂಟಿ ನಿರ್ದೇಶಕರು ಇರ್ತಾರೆ, ಜಂಟಿ ನಿರ್ದೇಶಕರ ಮೇಲೆ ಡೈರೆಕ್ಟರ್ ಇರ್ತಾರೆ. ಹೌದು, ಇವಾಗ ನೀವು ಇದೆಲ್ಲ ಹೇಳ್ತಾ ಇದ್ದೀರಲ್ಲ, ಇವಾಗ ನೀವುಗಳೆಲ್ಲ ಟೆಕ್ನಿಕಲ್ ಆಫೀಸರ್ಸ್ ಆಗಿರ್ತೀರಾ. ಆಯ್ಕೆ ಮಾಡುವಾಗಲೇ MSW ಮತ್ತು ಪೌಷ್ಟಿಕ ಅಂದರೆ ನ್ಯೂಟ್ರಿಷನ್, MSc ಇನ್ ನ್ಯೂಟ್ರಿಷನ್ ಮತ್ತು MSW, ಈಗ ಸೋಷಿಯಾಲಜಿ ಆ್ಯಡ್ ಮಾಡಿದ್ದಾರೆ, ಚೈಲ್ಡ್ ಸೈಕಾಲಜಿ ಆ್ಯಡ್ ಮಾಡಿದ್ದಾರೆ. ಅವ್ರಿಗೆ ಆಯ್ಕೆ ಮಾಡಿದವರಿಗೆ ತರಬೇತಿ ಕೊಡ್ತಾರೆ. ತರಬೇತಿ ಕೊಟ್ಟಾಗಲೇ ಒಂದು ಹೊಸಬ್ರಿಗೂ ಕೂಡ ಅನುಭವ ಬರುತ್ತೆ. ಅನುಭವದ ಆಧಾರಿತ ಮೇಲೆ ಮತ್ತೆ ಹೇಗೇನು ನಿಮ್ಮ ಫೀಲ್ಡಲ್ಲಿ ನಮ್ಮಲ್ಲಿ ಮೆನ್ನು, ಮನಿ, ಮೆಟೀರಿಯಲ್ಸ್ 3 ಕೊಡ್ತಾರೆ. ಯಾವುದೇ ಸರ್ಕಾರದ ಯಾವುದೇ ಇಲಾಖೆಯಲ್ಲಾಗಲಿ ತಿಳ್ಕೊಳ್ಳಿ, ಮೆನ್ ಮನಿ, ಮೆಟೀರಿಯಲ್ಸ್ ಅಂದರೆ ನಮಗೆ ನಾವು ಪರಿಕರಗಳನ್ನು ಏನು ಬಳಸ್ತೀವಿ, ಅದು ಪೇಪರ್ ಇರ್ಬೋದು, ಒಂದು ಫೈಲ್ ಇರ್ಬೋದು, ಒಂದು ಕಂಪ್ಯೂಟರ್ ಇರ್ಬೋದು, ಅದೆಲ್ಲವೂ ಮೆಟೀರಿಯಲ್ ರೂಪದಲ್ಲಿ ಕಾಣುತ್ತೆ. ಇನ್ನು ಮೆನ್ ಅಂದರೆ ನಮಗೆ ಸಿಬ್ಬಂದಿಗಳಿರ್ತಾರೆ, ಒಬ್ಬರು ಕೇಸ್ ವರ್ಕರ್ ಇರ್ತಾರೆ, ಗ್ರೂಪ್ ಡಿ ಇರ್ತಾರೆ, FD ಇರ್ತಾರೆ, ಸ್ಟಾಫ್ ಇರ್ತಾರೆ, ಅವರೆಲ್ಲ ಮೆನ್ನು. ಇನ್ನು ಮನಿ, ಸರ್ಕಾರ ಒಂದಷ್ಟು ಬಡ್ಜೆಟ್ ಕೊಡುತ್ತೆ. 1 ವರ್ಷಕ್ಕೆ ಇಷ್ಟು ಯೋಜನೆಗಳಿಗೆ ಇಷ್ಟು ಹಣ ಆರಂಭದಲ್ಲಿ ರಿಲೀಸ್ ಮಾಡುತ್ತೆ, ಕೊನೆಗೆ 1 ವರ್ಷದ ಎಂಡಿಗೆ ಎಷ್ಟು ಸರಿಯಾಗಿ ಯುಟಿಲೈಸ್ ಆಗ್ತಾ ಇದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಒಂದು ಕಾನೂನು ಪ್ರಕಾರ ಖರ್ಚು ಮಾಡಬೇಕಾಗತ್ತೆ. ಒಂದು ಉಳಿಸ್ಕೊಂಡ್ರೂ ತಪ್ಪೆ, ಮತ್ತು ಕಾನೂನು ಪ್ರಕಾರ ಖರ್ಚು ಮಾಡದಿದ್ರೂ ತಪ್ಪೆ. ಬಂದಂಥ ಅನುದಾನ ನಿಯಮಾನುಸಾರ ಖರ್ಚು ಮಾಡಬೇಕು. ನಿಯಮಗಳಲ್ಲಿ ಎಡರು-ತೊಡರಾಯ್ತಂದರೆ ಮತ್ತೆ ಅಧಿಕಾರಿಗಳು ತೊಂದರೆ ಆಗುತ್ತೆ. ಮತ್ತು ಖರ್ಚು ಮಾಡದಿದ್ರೂ ತಪ್ಪಾಗುತ್ತೆ. ಕಾನೂನನ್ನು ವೈಲೇಟ್ ಮಾಡಿ ಖರ್ಚು ಮಾಡಿದ್ರು ತಪ್ಪಾಗುತ್ತೆ. ಬೆಂಗಳೂರು ನಗರಕ್ಕೆ ಇನ್ಚಾರ್ಜ್ ಆಗಿದ್ದೀರಾ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ನಗರದಲ್ಲಿರುವಂತಹ ವಿಶಿಷ್ಟ ಸಮಸ್ಯೆಗಳೇನು ಮತ್ತು ವಿಶಿಷ್ಟ ಗುಣಗಳೇನಿದೆ, ಕ್ಯಾರೆಕ್ಟರ್ಸ್ ಏನು? ಎಲ್ಲ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಮಸ್ಯೆಗಳಿರ್ತವೆ. ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ, ಯಾಕಂದ್ರೆ 1,40,00,000 ಪಾಪ್ಯುಲೇಷನ್ ಬೆಂಗಳೂರಲ್ಲಿದೆ ಕಂಪೇರ್ ಟು 31 ಡಿಸ್ಟ್ರಿಕ್ಟ್ಸ್. ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಬೆಳಗಾಮು 18 MLAಗಳನ್ನು ಹೊಂದಿದೆ, ಅದು ಸ್ವಲ್ಪ ದೊಡ್ಡ ಇದು. ಅದು ಬಿಟ್ಟರೆ ತುಮಕೂರು, ಬಿಟ್ಟರೆ ಮೈಸೂರು, ಈ ಥರ. ಅದನ್ನು ಹೊರತು ಎಲ್ಲದಕ್ಕಿಂತ ಹೊರತುಪಡಿಸಿ 1,40,00,000 ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಎಲ್ಲವೂ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಬಗ್ಗೆ, ಜನಸಂಖ್ಯೆ ಬಗ್ಗೆ ಹೇಳಿದ್ರಿ. ಅದೇ ತರಹ ಔಟ್ಸೈಡರ್ಸು, ಹೊರನಾಡಿನವರು ತುಂಬ ಜನ ಇದ್ದಾರೆ. ತಮಿಳುನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದ ಎಲ್ಲ ಗಡಿ, ನಮಗೆ 4-5 ರಾಜ್ಯಗಳು ಗಡಿ ಇದಾಗಿದ್ದಾವೆ. ಹೌದು, ಒಂದು ತಮಿಳುನಾಡು, ಇನ್ನೊಂದು ತೆಲಂಗಾಣ, ಒರಿಸ್ಸಾ, ಬಿಹಾರ, ಬೀಮಾರು ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಬೆಂಗಳೂರು ಇಸ್ ದ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ಎಲ್ಲರೂ. ಅಲ್ಲ, ಅದಕ್ಕೆ ನಾನು ಕೇಳ್ತಾ ಇರೋದು, ಕೆಲಸ ಮಾಡಬೇಕಾದ್ರೆ ನೀವು ಹೇಗೆ ಆ ಅಂಗನವಾಡಿಯವರಿಗೆ ನೀವು ಹೇಳಕ್ಕಾಗತ್ತೆ? ಬಟ್ ಯಾವುದೇ ಭಾಷೆ ಬರಲಿ, ಯಾವುದೇ ಧರ್ಮದ ಬರಲಿ, ತಗೋಬೇಕು ಅಂತ ಪಾಲಿಸಿ ಇದೆ. ಸರಿ, ಸಹಜವಾಗಿ ಕರ್ನಾಟಕದವರೇ, ಕನ್ನಡದವರೇ ಆಗಿರೋಂಥದ್ದು ಎಲ್ಲರೂ ಟೀಚರ್ಸು, ಅಂಗನವಾಡಿ ಟೀಚರ್ಸು ಮತ್ತು ಸಹಾಯಕರು ಇರ್ತಾರೆ. ಬಟ್ ನಾವು ಕೆಲವು ಸಂದರ್ಭದಲ್ಲಿ ಈಗ ನಾವು ಬೇರೆ ಬೇರೆ ಕಡೆ ನೋಡಿದಾಗ, ಒಂದು ಕಡೆ ತಮಿಳರು, ಹಾಗಲ್ಲ ನಾನು ಕೇಳ್ತಾ ಇರೋದು, ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಉದಾಹರಣೆಗೆ ತಗೋತು ಅಂದರೆ ಅವರು ಆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾರೆ. ಅಂಥ ಟೈಮ್ನಲ್ಲಿ ನೀವು ಹೇಗೆ ಈ ಥರ ಮನೆ ಕೆಲಸ ಮಾಡೋ ಅಂತ ಹೆಣ್ಣುಮಕ್ಕಳು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತೇಳಿ ಲೇಬರ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಇದೆ. ನಮ್ಮ ಇದಿರ್ತಕ್ಕಂಥ ಉದ್ದೇಶ ಏನಂದರೆ, ನಾವು ಪ್ರತಿ ವರ್ಷ ಜನವರಿಯಲ್ಲಿ ಸರ್ವೆ ಮಾಡಿಸ್ತೀವಿ.
ತೊಗೊಳ್ತೀವಿ. ಮಧ್ಯೆ ಬಂದರೆ ತೊಗೋಬಾರ್ದು ಅಂತೇನಿಲ್ಲ. ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಅಂಗನವಾಡಿಗೆ ಹೋಗಿ ನೋಂದಾಯಿಸ್ಕೊಂಡ್ರೂ ಕೂಡ ಆ ಅಂಗನವಾಡಿಯಲ್ಲಿ ಸಿಗೋ ಸೌಲಭ್ಯ ಸಿಗುತ್ತೆ. ಅದೇನು ಆ ಬಿಲ್ಡಿಂಗ್ ಕಟ್ಟರೆ ಅದನ್ನ ನಾನು ಕೇಳ್ತಾ ಇರೋದು. ಇವಾಗ ಸೌಲಭ್ಯ ಮಕ್ಕಳು ತಗೋತಾರೆ, ಫ್ಯಾಮಿಲೀಸು ಹೊರಗ್ನವರೋ ಒಳಗ್ನವರೋ ಒಟ್ಟಾರೆಯಾಗಿ ತಗೋತಾರೆ. ಅಂಥ ಟೈಮ್ನಲ್ಲಿ ಕೆಲಸ ಮಾಡೋರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಸವಾಲುಗಳಿರುತ್ತೆ. ಆ ದೃಷ್ಟಿಯಿಂದ ನಾನು ಇಲ್ಲ, ಕೇಳಿದ್ದು. ಕೆಲಸ ಮಾಡೋರಿಗೆ ಕೂಡ ಈಗ ಮಿನಿಮಮ್ ವೇಜಸ್ ಆಕ್ಟ್ ಏನಿದೆ, ಕೆಲಸ ಮಾಡೋರಿಗೆ ಮಿನಿಮಮ್ ವೇಜ್ ಕೊಡ್ತಾರೆ. ಇಷ್ಟು ಜನ ವರ್ಕರ್ಸ್ ಇಷ್ಟು ಜನ ಇದ್ರೆ ಅಲ್ಲೊಂದು ಕ್ರಶ್ ಮಾಡಬೇಕು ಅಂತ ಇರುತ್ತೆ. ಹೌದು, ಮಕ್ಕಳನ್ನು ಕೂಡ ಕೇರ್ ತಗೊಳಕ್ಕೆ ಹೌದು. ಅಲ್ಲೊಂದು ಅವಕಾಶ ಇರುತ್ತೆ. ರಿಯಾಲಿಟಿ ಬಗ್ಗೆ, ವಾಸ್ತವದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ವಾಸ್ತವದ ಬಗ್ಗೆ ಏನು ಹೇಳಿದ್ರೆ, ಬದುಕನ್ನು ಆರಿಸಿ ಸಿಟಿಗೆ ಬರ್ತಾರೆ. ಈಗ ನಾನು 10 ರೂಪಾಯಿ ಇದ್ರೂ ಒಂದು ಹಳ್ಳಿನಲ್ಲಿ ನೆಮ್ಮದಿಯಾಗಿ ಬದುಕಬಲ್ಲೆ. ಅದೇ 100 ರೂಪಾಯಿ ಇದ್ರೂ ಕೂಡ ಸಿಟಿನಲ್ಲಿ ಕಷ್ಟ ಆಗಿದೆ. ವೆರಿ ಡಿಫಿಕಲ್ಟ್ ಟು ಲೀವ್ ಆರ್ ಸರ್ವೈ ವಿತಿನ್ 100 ರೂಪೀಸ್. ಇಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಹೈ. ಕಾಸ್ಟ್ ಆಫ್ ಲಿವಿಂಗ್ ಈಸ್ ಹೈ. ನೀವು ಒಂದೇ ಒಂದು ಸಾರಿ ಅನೇಕ ಸ್ಲಮ್ಗಳಿದೆ. ನಾನು ಕೊಳಗೇರಿಯಲ್ಲಿನ ಕುಡಿತದ ಕುಟುಂಬಗಳು ಮತ್ತು ಮಕ್ಕಳು ಅಂತೇಳಿ ಒಂದು ಅಧ್ಯಯನ ಮಾಡಿ, ಯಾವಾಗ 1995 ಆವಾಗಲೇ 450 ಸ್ಲಮ್ ಇದು ಬೆಂಗಳೂರಲ್ಲಿ. ನಮ್ಮ ಈ ವ್ಯವಸ್ಥೆಗೆ ನಾವು ಒಂದು ಕಡೆ ವ್ಯವಸ್ಥೆ ಕಾರಣ ಅನ್ನತಕ್ಕಂಥದ್ದು ಒಂದಾದರೆ, ನನ್ನ ಮನಸ್ಸಿಗೆ ಏನು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಇದೆ. ಅದೇ ರೀತಿ ಏನೇ ಆದರೂ ಏನು ಕಸ್ಟಮರ್ ಸಿಸ್ಟಮ್ಸ್ ಅಂಡ್ ಶುಡ್ ಬಿ ಬಿಗಿನ್ ವಿತ್ ಪೇರೆಂಟ್ಸ್. ಆ ಪೇರೆಂಟ್ಸ್ ಜೊತೆಗೆ ಅದು ಬಂತು ಅಂದರೆ ನೀವೆಲ್ಲವನ್ನೂ ಕಡಿಮೆ ಮಾಡ್ಬೋದು. 2 ಮಕ್ಕಳು ಓಕೆ, ನಾವು ದುಡಿಮೆ ಎಷ್ಟೇ ಇರಲಿ, ಆ ದುಡಿಮೆಯ ಜೊತೆಗೆ ಮಕ್ಕಳ ಜೊತೆಗೆ ಸಮಯ ಕೊಡಬೇಕು, ಸಂಬಂಧದ ಜೊತೆಗೆ ಸಮಯ ಕೊಡಬೇಕು. ಮಕ್ಕಳನಿಗೆ ನಾವು ಕಲ್ಚರ್ನ, ಸಂಸ್ಕೃತಿ ಕಲಿಸ್ಬೇಕು, ಸಂಸ್ಕಾರ ಕಲಿಸ್ಬೇಕು. ಅದು ಬಿಟ್ಬಿಟ್ಟು ಚೆನ್ನಾಗಿ ದುಡ್ಬಿಟ್ಟು ಸಂಜೆ ಹೋಗಿ ಎಣ್ಣೆ ಹೊಡ್ಕೊಂಡ್ಬಿಟ್ಟು ಮನೆಗೆ ಮಕ್ಕಳಿಗೆ ಏನು ಫೀಲಿಂಗ್ ಆಗುತ್ತೆ? ದಟ್ಸ್ ಎ ನೆಗೆಟಿವ್ ಫೀಲಿಂಗ್ ಸ್ಟಾರ್ಟ್ಸ್. ಅದೇ ರೀತಿ ಪಾಪ ತಾಯಿಗೆ ಗೊತ್ತಿರಲ್ಲ, ನಿಮಗೆ ಎಲ್ಲೋ ಒಂದು ಕಡೆ ಹೊರಗಡೆ ಬಂದುಬಿಟ್ಟಿರ್ತಾರೆ, ಇಬ್ಬರು ಮೈಗ್ರೇಟ್ ಆಗಿ ಬಂದುಬಿಟ್ಟಿರ್ತಾರೆ. ಅನಿವಾರ್ಯ ಗಂಡನ ಬಿಟ್ಟು ಬದುಕೋಕ್ಕಾಗಲ್ಲ ಈ ವ್ಯವಸ್ಥೆ. ಆಕೆನೂ ಅಡ್ಜಸ್ಟ್ ಆಗ್ತಾಳೆ, ಅವರು ಬೈಸ್ಕೊಳ್ತಾಳೆ, ಹೊಡೆಸ್ಕೊಳ್ತಾರೆ. ಮಕ್ಕಳು ಏನಾಗುತ್ತೆ ಬೇರೆ ಬೇರೆ. ಅದಕ್ಕೋಸ್ಕರ ಎಲ್ಲ ರೀತಿಯ ಒಂದು ಬದ್ಧತೆ, ಜವಾಬ್ದಾರಿ, ಸಂಸ್ಕಾರ ಎಲ್ಲವೂ ಪೇರೆಂಟ್ಸಿಂದನೇ ಒಂದು ರೀತಿ ಬಿಗಿನ್ ಆಗಿಬಿಟ್ರೆ ಅನೇಕ ಸಮಸ್ಯೆಗಳಿಗೆ ಕಡಿವಾಣ ಆಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಡಿಪಾರ್ಟ್ಮೆಂಟು ಒಂದು Not only our ಮಾರಲ್ department, ಎಜುಕೇಶನ್, yes, ಒಂದು ಮಾರಲ್ ಎಲ್ಲರದು. ಎಜುಕೇಶನ್, ಮಾರಲ್ ಅವೇರ್ನೆಸ್ಸು ಕೊಡಬೇಕಾಗುತ್ತೆ. ಎಲ್ಲದೂ ಅಲ್ಲೇ. ಈಗ ಸಪೋಸ್ ನೀವೇ ಅಂದ್ಕೊಳ್ಳಿ, ನೀವೇನಾದರೂ ನೀವೇ ಕಾರಣ. ಡೋಂಟ್ ಬ್ಲೇಮ್ ಟು ಅದರ್ಸ್. ನಾವು ಯಾರನ್ನೂ ಬ್ಲೇಮ್ ಮಾಡಬಾರ್ದು. ನಾವೇ ಕಾರಣ ಅಂದರೆ ನಮ್ಮ ಮನಸ್ಥಿತಿ, ನಿರ್ಧಾರ, ನಮ್ಮ ಆಲೋಚನೆಗಳು. ನಾವು ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಿದರೆ ಅದನ್ನೇ ಮಕ್ಕಳಿಗೆ ನಾವು ಹೇಳ್ತೀವಿ. ಸರಿಯಾದ ರೀತಿಯ ಆಲೋಚನೆ ಮಾಡಿದ್ರೆ ಅದನ್ನೇ ಮಕ್ಕಳಿಗೆ ತುಂಬ್ತೀವಿ. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರು ನೋಡಬೇಕು ಅನ್ನೋ ಉದ್ದೇಶ ಏನಂದರೆ ಒಳ್ಳೆ ರೀತಿ ಇರಲಿ ಅಂತ, ಅಥವಾ ಒಂದು ಪ್ರೇ ಮಾಡಬೇಕು, ಅದು ಉದ್ದೇಶ ಒಳ್ಳೆಯದೇ, ಇನ್ನೇನೋ ಆಗೋದು ಬೇಡ ಅಂತ. ನಿಮ್ಮ ಡಿಪಾರ್ಟ್ಮೆಂಟು ಹೊಸ ಸಮಸ್ಯೆಗಳಿಗೆ ಹೊಸ ಪರಿಹಾರ ಯಾವ ತರಹ ಇಟ್ಕೊಳ್ಳೋಕೆ ಸಾಧ್ಯ? ನನಗೆ ಇಷ್ಟೇ ಮೇಡಮ್, ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲೊಂದು ಪರಿಹಾರ ಇರುತ್ತೆ. ಈಚ್ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಜೊತೆಯಲ್ಲೇ ಇರುತ್ತೆ. ಬಟ್ ನಾವು ಪರಿಹಾರನ ಫೈಂಡ್ ಔಟ್ ಮಾಡಬೇಕಷ್ಟೇ. ಓಕೆ, ಇವಾಗ ಉದಾಹರಣೆಗೆ ಗೃಹಲಕ್ಷ್ಮಿ ಸ್ಕೀಮು 2000 ಅಂತ ಇದೆ. ಆ ಸ್ಕೀಮು ಬರೋದಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಸುಮಾರು 3-4 ತಿಂಗಳದು ಮೊನ್ನೆ ತಾನೇ ಬಂದಿದೆ. ಅಂಥ ಟೈಮ್ನಲ್ಲಿ ಜನ ಮಿನಿಸ್ಟರ್ನ ಕೇಳೋದಿಲ್ಲ, ವಿಧಾನಸೌಧಕ್ಕೆ ಹೋಗಲ್ಲ, ನಿಮ್ಗಳನ್ನೇ ಕೇಳೋದು. ನಮ್ಮನ್ನು ಕೇಳ್ತಾರೆ, ನಿಮ್ಮನ್ನೇ ಕೇಳ್ತಾರೆ. ವಿ ಶುಡ್ ಹ್ಯಾವ್ ಪೇಷನ್ಸ್. ನಾವು ಕೇಳ್ತಾರೆ, ಹೌದಪ್ಪ, ನಾವು ಎಲ್ಲವೂ ಆನ್ಲೈನಲ್ಲಿ ಹಾಕೋದ್ರಿಂದ ನೇರವಾಗಿ DPT ಹೋಗುತ್ತೆ. ಎಷ್ಟು ಜನ ಹೆಣ್ಮಕ್ಳು ಓದ್ತಾರೆ ಅದನ್ನ? ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಅದು ಬೆನಿಫಿಷಿಯರಿಗೆ ಅವ್ರಿಗೆ ಹೇಳ್ತೀವಿ, ನಿಮಗೆ ಯಾವತ್ತು ಬರುತ್ತೋ ಅಲ್ಲಿ ರೆಕಾರ್ಡ್ ಆಗುತ್ತೆ, ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟ್ಗೆ ಕಳಿಸ್ಬಿಡ್ತಾರೆ ಅಂತ ಹೇಳ್ತೀವಿ. ಆ ಒಂದು ಕಾತರ ಇರುತ್ತಲ್ಲ, ಆಂಗ್ಸೈಟಿ ಇರುತ್ತಲ್ಲ, ಅವ್ರು ನಿಮ್ಮನ್ನ ಕೇಳ್ತಾರೆ. ಅದು ಕೊಡೋ ಪರಿಸ್ಥಿತಿಲಿ ಡಿಪಾರ್ಟ್ಮೆಂಟ್ ಇರಲ್ಲ ಅಂಥ ಟೈಮ್ನಲ್ಲಿ. ನಾನು ಅದಕ್ಕೆ ಇನ್ನೊಂದಷ್ಟು ಮನುಷ್ಯರು ಬ್ರಾಡಾದರೆ ಆ ಸ್ಕೀಮ್ ಮೊದಲೇನಿರಲಿಲ್ಲ ಅಲ್ವಾ? ಹೌದು, ಈಗ 1 ವರ್ಷದಿಂದ ಆ ಸ್ಕೀಮ್ ಇಲ್ದಾಗೂ ಚೆನ್ನಾಗಿದ್ದೀವಲ್ವಾ? ಹೌದು, ಸ್ಕೀಮ್ ಬಂದಾಗೂ ಚೆನ್ನಾಗಿದ್ದೀವಲ್ವಾ? ಬರಲಿ, ಒಂದಷ್ಟು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ ಅಂತಕ್ಕಂಥ ನಂಬಿಕೆ, ಭರವಸೆ ಇದ್ದರೆ ಸಮಸ್ಯೆಗಳು ಕಡಿಮೆ. ಅದು ಯಾಕೆ ಬಂದಿಲ್ಲ, ನಡಿ ಕೇಳೋಣ, ಅವ್ರನ್ನ ಕೇಳೋಣ, ಅವ್ರನ್ನ ಕೇಳೋಣ ಅಂದಾಗ ನೀವು ಒಬ್ಬರೇ ಆತಂಕ ಶುರು ಮಾಡ್ಕೊಂಡು ಇನ್ನೊಂದು ಜನಕ್ಕೆ ಆತಂಕ ಶುರು ಮಾಡಿಸ್ಬಿಡ್ತೀರಿ. ಅದಿನ್ನೊಂದು ದೊಡ್ಡ ವಯಸ್ಸಾಗ್ಬಿಡುತ್ತೆ. ಆವಾಗ ಏನು ಮಾಡ್ತಾರೆ, ಈ ಥರದ್ದು ಮತ್ತೆ ತಿರುಗ ಕೊಟ್ಟಾಗ ಅಂತಾರೆ, ಈಗ ಬಂತು ಆಗ ಬಂತು. ಅದಕ್ಕೋಸ್ಕರ ಎಲ್ಲವೂ ನಾವು ಪೇಷನ್ಸಿಗೆ ಅಷ್ಟೇ. ಆ ನಿಮ್ಮ ಸೌಲಭ್ಯ ಎಲ್ಲೂ ಹೋಗೆಲ್ಲ ಬರುತ್ತೆ.
ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ ನಾವು, ಇದ್ರದ್ದು ಬಸ್ಸದು. ಆಮೇಲೆ ಇನ್ನೊಂದು ಗೃಹ ಜ್ಯೋತಿ ಮಾಡಿದ್ದೀವಿ. ಬಹುಶಃ ಈಗ ಆಲ್ರೆಡಿ SC ST ಗೆ 75 ಯೂನಿಟ್ ಕೊಡ್ತಾ ಇದ್ದಾರೆ. ಎಲ್ರಿಗೂ 100 ಯೂನಿಟ್ ಕೊಟ್ಟರೆ ಬಡವ್ರಿಗೆ ಎಲ್ರಿಗೂ ಸಾಲ ಆಗುತ್ತೆ. 200 ಯೂನಿಟ್ ಕೊಟ್ಟಾಗ ಚೆನ್ನಾಗಿರೋರ್ಗೂ, ಶ್ರೀಮಂತರಿಗೂ, ಆಫೀಸರ್ಗೂ ಬಳಸ್ಕೊಂಡ್ಬಿಡ್ತಾರೆ. ಅದರಿಂದ ಅಲ್ಲೊಂದಷ್ಟು ಕಡಿವಾಣ ಆಗ್ಬೋದು. ಮತ್ತು ಗೃಹಲಕ್ಷ್ಮಿ ಕೂಡ ಎಲ್ಲೆಲ್ಲಿ ಇದಕ್ಕೆ ಎಲ್ರಿಗೂ ಕೂಡ ಆಗತ್ತಿಲ್ಲ. ಯಾರು ಇದನ್ನು ಕೊಟ್ಟರೆ ಪರಿಣಾಮಕಾರಿಯಾಗಿ ಬಳಸ್ಕೋತಾರೆ ಮತ್ತು ಅದು ಸದುಪಯೋಗ ಆಗುತ್ತೆ. ಮತ್ತು ಅಂಥವ್ರಿಗೆ ನಾವು ಇದು ಮಾಡಿದಾಗ ಇನ್ನೊಂದಷ್ಟು ಈ ಸ್ಕೀಮ್ಗೆ ಇಮೇಜು, ಮೌಲ್ಯ ಎಲ್ಲವೂ ಹೆಚ್ಚುತ್ತೆ. ಬೇರೆಯವರು ಮತ್ತು ಮಾಧ್ಯಮದವರಾಗಲಿ ಟೆಲಿವಿಷನ್ನವರಾಗಲಿ ಇದ್ರ ಬಗ್ಗೆ ಹೇಳುವಾಗ ಚರ್ಚೆನಲ್ಲಿ ನಾವೆಲ್ಲರೂ ಔಟ್ಸೈಡರ್ ಆಗ್ತೀವಿ. ನೀವು ಒಬ್ಬ ಒಳಗಡೆ ಇರುವಂಥ ಅಧಿಕಾರಿಯಾಗಿ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿರುವಂಥದ್ದು. ಖಂಡಿತವಾಗ್ಲೂ ಯಾವುದೇ ಮಾಧ್ಯಮದವ್ರ ವೇದಿಕೆ ಕೊಟ್ಟರು ಕೂಡ ನಾನು ಮಾತಾಡ್ತೇನೆ. ಯಾಕಂದರೆ ಇದನ್ನು ನೀವು ಡಿಸ್ಕಷನಲ್ಲಿ ನಿಮ್ಮ ಹೈಯರ್ ಅಪ್ಸ್ ಹತ್ರ, ಮಿನಿಸ್ಟರ್ ಜೊತೆಗೋ, ಸೆಕ್ರೆಟರಿ, ಡೈರೆಕ್ಟರ್ ಚರ್ಚೆ ಹತ್ರ ಮಾಡುವಾಗ ಮಾತಾಡುವಾಗ ಖಂಡಿತ ಅವಕಾಶಕ್ಕೆ ತರ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಉದ್ದೇಶ ಏನಂದರೆ ಅರ್ಹರಿಗೆ ಸೌಲಭ್ಯ ಸಿಗಬೇಕು, ಅರ್ಹ ಅಲ್ದಿರೋರಿಗೆ ಒಬ್ರಿಗೂ ಸಿಗಬಾರ್ದು. ಸಾಮಾಜಿಕ ಮೌಲ್ಯಗಳನ್ನು ಬಿತ್ತೋದ್ರ ಜೊತೆಗೆ ಮಾನವೀಯತೆಯನ್ನು ಅಳವಡಿಸ್ಕೊಳ್ಳೋ ಜೊತೆ ಅಧಿಕಾರಿಗಳು ನಿಜವಾಗಿ ಯಾರು ಅರ್ಹರಿರ್ತಾರೆ ಅಂಥವರಿಗೆ ಸೌಲಭ್ಯವನ್ನು ಕೊಡಿಸಿದರೆ ಆ ಚೇರಲ್ಲಿ ಇದ್ದಿದ್ದಕ್ಕೂ, ಆ ಸ್ಥಾನ ಸಿಕ್ಕಿದ್ದಕ್ಕೂ, ಅವಕಾಶ ಸಿಕ್ಕಿದ್ದಕ್ಕೂ ಸಾರ್ಥಕ ಅಂತ ನಾನು ಅದ್ರಲ್ಲಿ ಭಾವಿಸ್ತೇನೆ ಅಷ್ಟೇ. ಈಗ ನಮ್ಮ ಮಾತುಕತೆ ನಮ್ಮ ಪಾಡ್ಕಾಸ್ಟಲ್ಲಿ ಕೇಳಿದ್ರಿ ಅಲ್ಲ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಏನಂತ ಹೇಳ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಮಾತಾಡ್ತಾರೆ, ನಾವು ಹೋದಾಗ ಮಾತಾಡೋದಿಲ್ಲ, ಸಿಗೋದಿಲ್ಲ, ಫೋನ್ ಮಾಡಿದ್ರೆ ಉತ್ತರ ಮಾಡಲ್ಲ ಅಂತದೆ. ವೆರಸ್ ಇವರು ಡಾಕ್ಟರ್ ಸಿದ್ದರಾಮಣ್ಣ ಅವ್ರು ಮಾತಾಡೋ ರೀತಿಯಲ್ಲಿ ನೀವು ಫುಲ್ ಪಾಡ್ಕಾಸ್ಟ್ ಕೇಳಿಸ್ಕೊಂಡಿದ್ರೆ ಗೊತ್ತಾಗುತ್ತೆ. ಅವರು ಒಂದು ಸೋಷಿಯಲ್ ಜಸ್ಟಿಸು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾರೆ. ಒಂದು ಸರ್ಕಾರ ಕೊಡುವಂತಹ ಕೆಲವು ಸ್ಕೀಮ್ಸು ಸರ್ಕಾರ ಕೊಡಲೇಬೇಕಾಗುತ್ತೆ, ಅದು ಅದರದ್ದು ಡ್ಯೂಟಿ ಆಗುತ್ತೆ. ಆ ಡ್ಯೂಟಿ ಕೊಟ್ಟಿರೋ ಸ್ಕೀಮ್ಸ್ನ ಅನುಷ್ಠಾನಕ್ಕೆ, ಇಂಪ್ಲಿಮೆಂಟೇಷನ್ನಿಗೆ ತೊಗೊಂಡು ಬರೋದು ಸಿದ್ದರಾಮಣ್ಣ ಅನ್ನೋ ಅಂಥ ಆಫೀಸರ್ಸ್ ಆಗ್ತಾರೆ, ಅಂಥ ಅಧಿಕಾರಿಗಳಾಗ್ತಾರೆ. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಪಾಡ್ಕಾಸ್ಟು ಮಾತು ಕಡೆಯಲ್ಲಿ ಬಂದ ಹಾಗೆ ಅವರು ತುಂಬ ಫಿಲಾಸಫಿಕಲ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಇವತ್ತಿನ ದಿನ ಇವರನ್ನು ಇಲ್ಲಿಗೆ ನಾವು ಕರೆಸ್ಕೊಂಡು ಮಾತಾಡೋ ಉದ್ದೇಶ ಕೂಡ ಹಾಗೇ. ಸ್ಕೀಮ್ಗಳಿರುತ್ತೆ, ಫಂಡ್ಸ್ ಇರುತ್ತೆ, ಯೋಜನೆಗಳಿರುತ್ತೆ, ಆದರೆ ಅಲ್ಟಿಮೇಟ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅನುಷ್ಠಾನಕ್ಕೆ ತರೋದು ಅಧಿಕಾರಿಗಳು. ಆ ದೃಷ್ಟಿನಲ್ಲಿ ಅವರು ಎಷ್ಟು ಮಟ್ಟಿಗೆ ಸೂಕ್ಷ್ಮ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಸೆನ್ಸಿಟಿವ್ ಆಗಿದ್ದಾರೆ ಮತ್ತು ಸೆನ್ಸಿಬಲ್ ಆಗಿದ್ದಾರೆ ಅನ್ನೋದು ನಮ್ಮ ಬೇರೆ ಜನಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿನಲ್ಲಿ ನಮಗೆ ಇವತ್ತು ಸಿದ್ದರಾಮಣ್ಣ ಅವರು ವೆರಿ ಪ್ರಾಕ್ಟಿಕಲ್ಲಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ಯಾವ ತರಹ ಅದನ್ನು ಒಂದು ಸ್ಕೀಮ್ ತರಬೇಕಾದ್ರೆ ಒಂದು 360 ಡಿಗ್ರಿನಲ್ಲಿ ಕೂಡ ಯೋಚನೆ ಮಾಡಿ ತರಬೇಕು ಅನ್ನೋದನ್ನು ಒಂದು ಅಧಿಕಾರಿಯಾಗಿ ವ್ಯವಸ್ಥೆಯಲ್ಲಿ ಒಳಗೆ ಇರೋ ಅವರು ಕೂಡ ಒಬ್ಬರು ಪಾರ್ಟ್ ಆಫ್ ದ ಸಿಸ್ಟಮ್, ಅದನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಪಾಡ್ಕಾಸ್ಟ್ ಕೇಳಿದ್ದೀರಾ, ನಿಮ್ಮ ಅನುಭವ, ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಹಂಚ್ಕೊಳ್ಳಿ. ಆ್ಯಂಡ್ ನಿಮಗೆಲ್ರಿಗೂ ಗೊತ್ತಿದೆ ಇದೊಂದು ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಅಂತ. ನಿಮ್ಮ ನೋಡೋದು ಮಾತ್ರ ಅಲ್ಲ, ಅನಿಸಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಸಹಕಾರ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಾಹಿನಿಗೆ ಕರೆದು ವಿಚಾರವನ್ನು ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ಧನ್ಯವಾದ.